ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾದ್ಭವೇತ್. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪದವಾಕ್ಯಪ್ರಮಾಣಾಬ್ಧಿವಿಕ್ರೀಡನವಿಶಾರದಾಂ ಲಕ್ಷ್ಮೀನಾರಾಯಣಮುನೀನ್ ವಂದೇ ವಿದ್ಯಾಗುರೂನ್ ಮಮ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಳವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್. ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ. ನರಸಿಂಹದೇವರು ತಮ್ಮ ಭಕ್ತರಾಗಿರತಕ್ಕಂತಹ ಜಯವಿಜಯರು ಹಾಗೆ ಸನಕಾದಿ ಋಷಿಗಳು, ಪ್ರಹ್ಲಾದರಾಜರು, ಬ್ರಹ್ಮದೇವರು ಹೀಗೆ ಇವರೆಲ್ಲರ ಮಾತನ್ನು ಸತ್ಯಂ ವಿಧಾತು ಅವರು ಸತ್ಯನಾಮಕ ಪರಮಾತ್ಮನನ್ನು ವಿಚಾರ ಮಾಡಿ ಅವನ ಗುಣಗಳನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಆ ಮಾತನ್ನು ನಿಜವನ್ನಾಗಿ ಮಾಡಲು ಪರಮಾತ್ಮ ಕಂಬದಿಂದ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ್ದಾನೆ. ಅಲ್ಲಿಯ ತನಕ ದೇವತೆಗಳಿಗೆ, ಆ ರಾಜ್ಯದಲ್ಲಿರತಕ್ಕಂಥ ಜನರಿಗೆ ಏನೇನು ತೊಂದರೆಗಳು ಬಂದಿತ್ತೋ ಅದನ್ನೆಲ್ಲ ಪರಿಹಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆಯನ್ನು ಮಾಡಿದಾಗ ಪರಮಾತ್ಮ ಪ್ರಸನ್ನನಾಗೋದಿಲ್ಲ. ಸ್ವಪಾದ ಮೂಲೆ ಪತಿತಂ ತಮರ್ಭಕಂ ವಿಲೋಕ್ಯ ದೇವ ಕೃಪಯಾ ಪರಿಪ್ಲುತಃ. ಉತ್ಥಾಪ್ಯ ತಚ್ಚೀರ್ಷ್ಣಿ ಅದಧಾತ್ ಕರಾಂಬುಜಂ ಕಲಾಹಿ ನಿರ್ದಿಷ್ಟ ಧಿಯಾಂ ಕೃತಾಭಯಂ. ಪರಮಾತ್ಮ ಯಾವಾಗ ಪ್ರಹ್ಲಾದರಾಜರು ಸ್ವಪಾದ ಮೂಲೆ ಪತಿತಂ ಪರಮಾತ್ಮನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ್ದಾರೆ, ಕೃಪಯಾ ಪರಿಪ್ಲುತಃ ಆ ಭಕ್ತರ ಮೇಲೆ ಅನುಕಂಪದಿಂದ ಪರಮಾತ್ಮ ಕೃತಾಭಯಂ ಅವರಿಗೆ ಎಲ್ಲ ಭಯವನ್ನು ಕೂಡ ದೂರವನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಪರಮಾತ್ಮನನ್ನು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅಸ್ತೌಷೀತ್ ಹರಿಮೇಕಾಗ್ರ ಮನಸ ಸುಸಮಾಹಿತಃ ಪ್ರೇಮ ಗದ್ಗದಯಾ ವಾಚ ತನ್ಯಸ್ಥ ಹೃದಯೇಕ್ಷಣಃ. ಹಾಗಾದರೆ ಸ್ತೋತ್ರ ಮಾಡುವಾಗ ಹೇಗಿರಬೇಕು ಅನ್ನೋದನ್ನು ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ. ಪ್ರೇಮ ಗದ್ಗದಯ ವಾಚ. ನಾವು ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕಾದಾಗ ಯಾಂತ್ರಿಕವಾದ ಉಚ್ಚಾರಣೆ ನಮ್ಮಲ್ಲಿ ಬರಬಾರದು. ಹೇಗಿರಬೇಕು? ಪ್ರೇಮ ಗದ್ಗದಯ ವಾಚ. ಆ ಪರಮಾತ್ಮನಲ್ಲಿ ಅತ್ಯಂತ ಪ್ರೀತಿ ಉಕ್ಕಿ ಹರಿತಾ ಇರಬೇಕು. ಆ ಪ್ರೇಮದಿಂದ ಕೂಡಿರತಕ್ಕಂತಹ ಮಾತಿನಿಂದ ಪರಮಾತ್ಮನ ಸ್ತೋತ್ರ ಮಾಡಬೇಕು ಅನ್ನೋ ಕಾಲಕ್ಕೆ ಪರಮಾತ್ಮ ಆ ಸ್ತೋತ್ರವನ್ನು ತಾನು ಸ್ವೀಕಾರ ಮಾಡುತ್ತಾನೆ, ತಾನು ತುಂಬ ಸಂತೋಷಗೊಳ್ತಾನೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು. ತನ್ಯಸ್ಥ ಹೃದಯೇಕ್ಷಣ, ಜೊತೆಗೆ
ನಮ್ಮ ಹೃದಯದಲ್ಲಿ ಅಥವಾ ನಮ್ಮ ಹೃದಯವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರಬೇಕು. ಆಮೇಲೆ ಪರಮಾತ್ಮನನ್ನೇ ನೋಡ್ತಾ ಇರಬೇಕು. ಅಂತಹ ಆ ಪರಿಪಕ್ವತೆಯನ್ನು ಪಡೆದು ನಾವು ಸ್ತೋತ್ರಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾವು ಮಾಡುವ ಸ್ತೋತ್ರ ಹೇಗಿರುತ್ತೆ ಅನ್ನೋದನ್ನು ವಿಚಾರ ಮಾಡಲಿಕ್ಕೆ ಹೊರಟ್ರೆ, ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ಹೊರಟಾಗ ಬರೀ ತಪ್ಪು ಮಾತಾಡೋದು ನಮ್ಮ ಸ್ವಭಾವ. ಹಾಗಾಗಿ ನಿರ್ದುಷ್ಟವಾದ ವೇದರಾಶಿಗಳೆಲ್ಲವೂ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದೆ. ಅಂತಹ ನಿರ್ದುಷ್ಟವಾದ ವೇದಗಳು ಏನು ಸ್ತೋತ್ರ ಮಾಡ್ತಾ ಇದೆ, ಅದಕ್ಕೇನೆ ಪರಮಾತ್ಮನಿಗೆ ನನ್ನನ್ನು ಸ್ತೋತ್ರ ಮಾಡ್ತಾ ಇದೆ ಅನ್ನೋ ಒಂದು ಭಾವನೆ ಬರ್ತಾ ಇಲ್ಲ. ಅಂದರೆ ಪರಮಾತ್ಮನನ್ನು ಅಷ್ಟು ಚೆನ್ನಾಗಿ ಸ್ತೋತ್ರ ಮಾಡಬೇಕು ಅಂತಂದರೆ ವೇದಾಭಿಮಾನಿ ದೇವತೆಗಳಿಗೂ ಕಷ್ಟ ಇದೆ. ಯಾಕೆಂದರೆ ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾದರೆ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂದರೆ ಇದರ ಅಭಿಪ್ರಾಯ ಅವನ ಗುಣಗಳನ್ನು ತಿಳಿದುಕೊಂಡು ಅದನ್ನು ಚೆನ್ನಾಗಿ ಪರಮಾತ್ಮನಿಗೆ ಪ್ರೀತಿಯಾಗುವಂತೆ ನಾವು ಉಚ್ಚಾರಣೆ ಮಾಡಬೇಕು. ವೇದಾಭಿಮಾನಿ ದೇವತೆಗಳು ಪರಮಾತ್ಮನ ಅನಂತ ಗುಣಗಳನ್ನು ಕೊಂಡಾಡ್ತಾ ಇದ್ದಾರೆ. ಆದರೂ ಇನ್ನೂ ಎಷ್ಟೋ ಅನಂತ ಗುಣಗಳು ಉಳಿದಿದೆ. ಹಾಗಾದರೆ ಪರಮಾತ್ಮನಿಗೆ ಸಿಟ್ಟು ಬರಬೇಕಿತ್ತು. ಈಗ ನಮ್ಮಲ್ಲಿರೋ ಗುಣಗಳಲ್ಲಿ ಒಂದೆರಡನ್ನು ಮಾತ್ರ ಹೇಳ್ತಾರೆ, ಇನ್ನು ಉಳಿದದ್ದನ್ನು ಹೇಳಲ್ಲ ಅಂದಾಗ ನಮಗೆ ಸಿಟ್ಟು ಬರುತ್ತೆ. ಇಲ್ಲ ಅಂದರೆ ಆ ಗುಣ ಹೇಳಿಲ್ಲ, ಈ ಗುಣ ಹೇಳಿಲ್ಲ, ಇದನ್ನು ಹೇಳು ಅಂತ ನಾವು ಹೇಳಿಸಿಕೊಂಡು ಇನ್ನೊಬ್ಬರಿಂದ ಹೊಗಳಿಸಿಕೊಳ್ತೇವೆ. ನಮಗೆ ಯಾರಾದರೂ ನಮ್ಮಲ್ಲಿ ಇರೋ ಗುಣ ಅಲ್ಲ, ನಮ್ಮದಲ್ಲಿ ಹೇಗೆ ಅಂದರೆ ಇಲ್ಲದೇ ಇರೋ ಗುಣಗಳು, ಅದನ್ನು ಹೊಗಳದೇ ಇದ್ದರೆ ನಮಗೆ ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ಪರಮಾತ್ಮನಲ್ಲಿ ಅನಂತ ಗುಣಗಳಿದೆ. ಆ ಅನಂತ ಗುಣಗಳನ್ನು ವೇದಗಳು ಈಗಾಗಲೇ ಕೊಂಡಾಡ್ತಾ ಇದೆ. ಆ ವೇದಗಳಲ್ಲಿ ಹೇಳದೇ ಇರತಕ್ಕಂಥ ಎಷ್ಟೋ ವಿಶೇಷ ಗುಣಗಳನ್ನು ಬ್ರಹ್ಮದೇವರು ವಾಯುದೇವರು ಅನುಸಂಧಾನ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಎಷ್ಟೋ ಕೋಟಿ ಪಾಲು ಲಕ್ಷ್ಮೀದೇವಿಯು ಕೂಡ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ಆದರೂ ಪರಮಾತ್ಮನ ಇನ್ನು ಎಷ್ಟೋ ಅನಂತ ಗುಣಗಳು ಉಳಿದಿದೆ, ಅದನ್ನು ಸ್ತೋತ್ರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಅಂತಹ ಸ್ತೋತ್ರ ಮಾಡುವಂತಹ ಲಕ್ಷ್ಮಿಯಾದಿ ದೇವತೆಗಳ ಸ್ತೋತ್ರವನ್ನು ಕೇಳಿದಾಗಲೂ ಪರಮಾತ್ಮ ಹಿಗ್ಗೋದಿಲ್ಲ, ತಾನು ಒಂದೇ ಥರದಲ್ಲಿ ಇರ್ತಾನೆ. ವೇದ ಅಪೂರ್ಣ ಅಂತಲ್ಲ, ಅಂದರೆ ಪರಮಾತ್ಮನ ಗುಣಗಳು ಅನಂತ. ಅಂದರೆ ಆ ಒಂದು ಅರ್ಥದಲ್ಲಿ ಅದು ಪೂರ್ಣ. ಈಗ ಒಂದು ತಂಬಿಗೆ ತುಂಬಿದೆ, ಅದು ಫುಲ್ ತುಂಬಿದೆಯೋ ಇಲ್ಲ, ಪೂರ್ಣ ತುಂಬಿದೆ. ಅದಕ್ಕಿಂತ ಒಂದು ದೊಡ್ಡ ಪಾತ್ರೆ, ಅದು ಪೂರ್ಣ ತುಂಬಿದೆ. ಇನ್ನೂ ದೊಡ್ಡ ಕೊಳಗ ಇದೆ, ಅದು ಪೂರ್ಣ ತುಂಬಿದೆ. ಅಲ್ಲ, ಅನಂತ ವೇದಗಳೇ ಅನಂತ ಗುಣಗಳನ್ನು ಹೇಳ್ತಾ ಇದೆ. ಆದರೂ ಪರಮಾತ್ಮನ ಅನಂತ ಇನ್ನೂ ಗುಣಗಳಿದೆ. ಹಾಗಾಗಿ ಒಂದು ವೇಳೆ ಸಂಪೂರ್ಣವಾಗಿ ವೇದಗಳು ಪರಮಾತ್ಮನನ್ನು ಹೇಳುತ್ತೆ ಅಂದರೆ ಆ ಪರಮಾತ್ಮನ ಅನಂತ್ಯಕ್ಕೆ ಭಂಗ. ಹಾಗಾಗಿ ಪರಮಾತ್ಮನ ಅನಂತ್ಯಕ್ಕೂ ಭಂಗ ಇಲ್ಲ, ವೇದಗಳ ಅನಂತ್ಯಕ್ಕೂ ಭಂಗ ಇಲ್ಲ. ಇದು ಒಂದು ರೀತಿ ತುಂಬ ವಿಚಿತ್ರವಾಗಿರತಕ್ಕಂಥ ಒಂದು ಪ್ರಮೇಯ. 1 into the power of infinity, 3 into the power of infinity, ಎರಡೂ ಇನ್ಫಿನಿಟ್ ಆಗಿದ್ರು 1 is greater than 3. ಅಂದರೆ ವೇದ 1 to the power of infinity. ಸ್ವಾಮಿಗಳು ಕೇಳ್ತಾ ಇರೋದು, ಈಗ ಪರಮಾತ್ಮನಲ್ಲಿರುವ ಅನಂತ ಗುಣಗಳನ್ನು ವೇದಗಳು ಹೊಗಳ್ತಾ ಇದೆ, ಆದರೆ ಇನ್ನೂ ಅನಂತ ಗುಣಗಳಿದೆ ಅಂತಂದರೆ ವೇದಗಳಿಗೆ ಒಂದು ಚೌಕಟ್ಟು ಬಂತಲ್ಲ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಸರ್, ಅದನ್ನು ವಿಚಾರ ಮಾಡೋಣ. ನಿಮ್ಗೇನಾದರೂ ಗೊತ್ತಿದ್ದರೆ. ಇನ್ಫಿನಿಟಿ ಅಂದರೆ ನಂಬರ್ನ ಲಿಮಿಟ್ ಇಲ್ಲ ಅಂತ, ಮಿತಿ ಇಲ್ಲ. ಮಿತಿ ಅಂದರೆ ವೇದಗಳು ಮಿತಿ ಇಲ್ಲದೆ ಇರೋಷ್ಟು ಹೊಗಳ್ತಾ ಇದೆ, ಆದರೆ ಪರಮಾತ್ಮನ ಗುಣಗಳು ಇನ್ನೂ ಇದೆ ಅಂತ. ಹಾಗಾಗಿ ಈ ಅರ್ಥದಲ್ಲಿ ಆ ಪರಮಾತ್ಮ, ಆ ವೇದಗಳು ಎಷ್ಟು ನಿರ್ದಿಷ್ಟವಾಗಿದೆ, ಅಪೌರುಷೇಯ ಅಂತ ಕರೀತಾರೆ. ಯಾಕೆಂದರೆ ಅದರಲ್ಲಿ ಯಾವ ದೋಷಗಳಿಲ್ಲ. ಹಾಗಾಗಿ ಅಂತಹ ನಿರ್ದಿಷ್ಟವಾದ ವೇದಗಳು, ವೇದಾಭಿಮಾನಿ ದೇವತೆಗಳು ಸ್ಪಷ್ಟವಾಗಿ ಹೇಗೆ ಪರಮಾತ್ಮನ ಗುಣಗಳಿದೆಯೋ ಆ ರೀತಿಯಲ್ಲೇ ಅದನ್ನು ಸ್ತೋತ್ರ ಮಾಡ್ತಾ ಇದ್ರು. ಪರಮಾತ್ಮನಿಗೆ ಅದರಿಂದ ತುಂಬ ಹಿಗ್ಗಿದ್ದು ಅಂತಿಲ್ಲ. ಹಾಗಾದರೆ ಈ ರೀತಿ ಇರತಕ್ಕಂತಹ ಪರಮಾತ್ಮ ನಮ್ಮ ಮಾತುಗಳನ್ನು ಕೇಳಿದಾಗ ಬಹುಶಃ ಸಿಟ್ಟು ಮಾಡಿಕೊಳ್ಬೇಕಿತ್ತು, ಆದರೆ ಮಾಡಿಕೊಳ್ತಾ ಇಲ್ಲ. ಯಾಕೆ ಅಂದರೆ ಇದು ಪರಮಾತ್ಮನ ಕರುಣೆ.
ಹಾಗಾಗಿ ಈ ವಿಚಾರವನ್ನು ನಮಗೆ ಭಾಗವತ ಸ್ಪಷ್ಟಪಡಿಸ್ತಾ, ಹಾಗಾದರೆ ನಮಗೆ ವೇದಾಭಿಮಾನಿ ದೇವತೆಗಳು ಸ್ತೋತ್ರ ಮಾಡಿದಂತೆ ಆಗ್ತಾ ಇಲ್ಲ, ಅಥವಾ ಬೇರೆ ಬೇರೆ ದೇವತೆಗಳು ಹಿರಿಯರು ಜ್ಞಾನಿಗಳು ಏನು ಪ್ರಾರ್ಥನೆ ಮಾಡಿದ್ದಾರೆ ಆ ರೀತಿ ಪರಮಾತ್ಮನನ್ನು ಕೊಂಡಾಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ ಪರಮಾತ್ಮ. ಯಾಕೆ ಅಂದರೆ ನಮ್ಮ ಮೇಲೆ ಪ್ರೀತಿಯಿಂದ. ಈಗ ಮನೆಯಲ್ಲಿ ಮಗು ಇರುತ್ತೆ, ಅದು ಇನ್ನೂ ಈಗ ತಾನೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಹೆಸರನ್ನು ಅಥವಾ ಅಪ್ಪ ಅಂತ ಕರೆಯೋಕ್ಕೆ ಇನ್ನೇನೋ ಕರೆಯುತ್ತೆ, ನಮ್ಮ ಹೆಸರನ್ನ ಕರೀಲಿಕ್ಕೆ ಇನ್ನೇನೇನೋ ತೊದಲು ನುಡಿಯಿಂದ ಕರೆಯುತ್ತೆ. ಆದರೆ ತಂದೆ ತಾಯಿಗಳಿಗೆ ಅದರಿಂದ ದುಃಖ ಆಗಲ್ಲ. ಅವರು ನನ್ನನ್ನು ಇವನು ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇಲ್ಲ ಅಂಥೇಳಿ ನಮ್ಮ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ನಮ್ಮ ಮೇಲೆ ಪ್ರೀತಿ ಇದೆ, ನಮಗೆ ಅವರ ಮೇಲೆ ಪ್ರೀತಿ ಇದೆ. ಆ ಪ್ರೀತಿಯನ್ನು ಇಟ್ಟುಕೊಂಡು ನಾವು ಈ ರೀತಿ ಕರೀತಾ ಇರೋದಾದ್ರಿಂದ ಅವರಿಗೆ ಸಂತೋಷ ಆಗತ್ತೆ. ಅದರಲ್ಲಿ ಕುಂದು ಕೊರತೆಗಳನ್ನು ತಂದೆ ತಾಯಿಗಳು ಗಮನಿಸೋದಿಲ್ಲ. ಹಾಗೇನೆ ಪರಮಾತ್ಮ ನಾವು ಪ್ರಾರ್ಥನೆ ಮಾಡುವಾಗ ನಾವು ಮಾಡುವಂಥದ್ದು ಎಷ್ಟೋ ಪರಮಾತ್ಮನ ಗುಣಗಳು ನಮಗೆ ತಿಳಿದೇ ಇಲ್ಲ, ಏನೂ ತಿಳಿದಿಲ್ಲ. ಆದರೂ ಕೂಡ ಯಾರೋ ಪುರಾಣಗಳಲ್ಲಿ ಬಂದ, ವೇದಗಳಲ್ಲಿ ಬಂದ, ಶಾಸ್ತ್ರಗಳಲ್ಲಿ ಬಂದ ಸ್ತೋತ್ರಗಳನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ನಮಗೆ ಸರಿಯಾದ ಭಾವನೆಗಳಿಲ್ಲ, ಸರಿಯಾದ ಶ್ರದ್ಧೆ ಇಲ್ಲ. ಆದರೂ ಕೂಡ ಪರಮಾತ್ಮ ನಮ್ಮ ಸ್ತೋತ್ರಗಳನ್ನು ಕೇಳ್ತಾನೆ. ಆದರೆ ಪರಮಾತ್ಮ ಆ ಅತ್ಯಂತ ತೊದಲು ನುಡಿಗಳನ್ನು ಪರಮಾತ್ಮ ಕೇಳಬೇಕು ಅಂತಾದರೆ ನಾವು ಮಾಡಬೇಕಾಗಿರುವಂಥದ್ದು ಪ್ರೇಮ ಗದ್ಗದಯ ವಾಚ ತನ್ಯಸ್ತ ಹೃದಯೇಕ್ಷಣ ಅಂತ ಭಾಗವತ ಹೇಳಿದಂತೆ, ಪ್ರೇಮ ಗದ್ಗದಯ ವಾಚ, ನಮ್ಮಲ್ಲಿ ಭಕ್ತಿ ಅದು ತುಂಬಿ ಹರಿತಾ ಇರಬೇಕು. ಅಂತಹ ಪ್ರೀತಿ ಭಾವನೆಯಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು. ಜೊತೆಯಲ್ಲಿ ನಮ್ಮ ಹೃದಯದಲ್ಲಿ ಪರಮಾತ್ಮನನ್ನು ನೆಲೆಗೊಳಿಸಿಕೊಳ್ಬೇಕು, ಪರಮಾತ್ಮನನ್ನೇ ಕಾಣ್ತಾ ಇರಬೇಕು. ನಮ್ಮ ಮನಸ್ಸನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿರಬೇಕು. ಬೇರೆ ಯಾವುದೋ ಮನಸ್ಸಲ್ಲಿ ವಿಚಾರಗಳು ನಡೀತಾ ಇರುತ್ತೆ, ಯಾಂತ್ರಿಕವಾದ ಸ್ತೋತ್ರ ನಮ್ಮದಾಗಬಾರದು. ಆ ರೀತಿಯಾದಾಗ ಪರಮಾತ್ಮ ತಾನು ಒಲಿತಾನೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಸ್ತೋತ್ರ ಮಾಡಿದ್ದಾರೆ, ಆದರೆ ಅದಕ್ಕೆ ಒಲಿಯದಂತೆ ನಟನೆ ಮಾಡಿ ಪ್ರಹ್ಲಾದರಾಜರು ಸ್ತೋತ್ರ ಮಾಡಿದಾಗ ಅದಕ್ಕೆ ಒಲಿತಾ ಇದ್ದಾನೆ. ಅಂದರೆ ನಾನು ಭಕ್ತಿಗೆ ಒಲಿತೀನಿ, ಅದು ಯಾರೇ ಪ್ರಾರ್ಥನೆ ಮಾಡಲಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಪ್ರಹ್ಲಾದರಾಜರು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನ ಮತಯ ವಚಸಾಂ ಪ್ರವಾಹಯಿ ನಾಂತಂ ಪರಸ್ಯ ಪರತಃ ಅಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಹೇ. ಹಾಗಾದರೆ ಉಗ್ರಜಾತೇಹೇ ಮೇ, ಯಾವುದೋ ಇನ್ನೊಬ್ಬರಿಗೆ ತೊಂದರೆಯನ್ನು ಮಾಡಬಹುದಾದ ವಂಶ ನಮ್ಮದು, ರಾಕ್ಷಸರ ವಂಶ. ಅಂತಹ ಉಗ್ರ ಜಾತಿಯಲ್ಲಿ ಹುಟ್ಟಿರತಕ್ಕಂಥ ನನ್ನ ಸ್ತೋತ್ರದಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತಂದರೆ ಇದಕ್ಕಿಂತಲೂ ದೊಡ್ಡ ಅನುಗ್ರಹ ದೇವರು ನನ್ನಲ್ಲಿ ಮಾಡಿದ್ದು ಇಲ್ಲ ಅಂತ ಅರ್ಥ. ಇದಕ್ಕಿಂತ ದೊಡ್ಡ ಅನುಗ್ರಹ ಇಲ್ಲವೇ ಇಲ್ಲ. ಯಾಕೆ? ನಾನು ಸ್ತೋತ್ರ ಮಾಡೋದನ್ನು ಪರಮಾತ್ಮ ಕೇಳ್ತಾನೆ, ಅದನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಪರಮಾತ್ಮ ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತ ತಾನು ಸಂಕಲ್ಪ ಮಾಡಿದ್ದಾನೆ. ಯಾಕೆ? ನಾನು ಮಾಡಿದರೆ ಸಂತೋಷಗೊಳ್ತಾನೆ, ಅದು ನಾನು ಮಾಡಿದ್ದು ಸಂತೋಷಗೊಂಡಿದ್ದಾನೆ ಅಂದರೆ ಅದು ಆಶ್ಚರ್ಯ. ಯಾಕೆ ಅಂತಂದರೆ ಬ್ರಹ್ಮಾದಯ ಸುರಗಣಾ, ಬ್ರಹ್ಮದೇವರಿಂದ ಆರಂಭ ಮಾಡಿ ಯಾವ ದೇವತೆಗಳಿದ್ದಾರೋ ಎಲ್ಲ ದೇವತೆಗಳ ಗುಂಪು, ಬರೀ ಇವರಿಷ್ಟೇ ಅಲ್ಲ, ಮುನಯ, ಯಾವಾಗಲೂ ಪರಮಾತ್ಮನ ಗುಣಗಳನ್ನು ಮನನ ಮಾಡತಕ್ಕಂತಹ, ಹಾಗಾಗಿಯೇ ಮುನಿಗಳು ಅಂತ ಕರೆಸ್ಕೊಂಡಂತಹ ಬ್ರಹ್ಮಜ್ಞಾನಿಗಳೇ ಯಾರಿದ್ದಾರೆ, ನಾರದಾದಿ ಮಹರ್ಷಿಗಳಾಗಿರ್ಬೋದು, ಸನಕ ಸನಂದ ಮುಂತಾದ ಅನೇಕ ಜ್ಞಾನಿ ಶಿಖಾಮಣಿಗಳಿರ್ಬೋದು, ಅವರೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸಿದ್ಧರು, ಗಂಧರ್ವರು, ಯಕ್ಷರರು, ಕಿನ್ನರರು, ಕಿಂಪುರುಷರು, ಹೀಗೆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೇಗೆ ಅಂದರೆ ಸತ್ವೈಕತಾನ ಮತಯ, ಅಂದರೆ ಬ್ರಹ್ಮಾದಿ ದೇವತೆಗಳ ಉಪದೇಶದಿಂದ, ಜ್ಞಾನಿಗಳ ಉಪದೇಶದಿಂದ ಈ ಎಲ್ಲರೂ ಕೂಡ ಒಂದೇ ಭಾವನೆಯಿಂದ, ಮುಕ್ತ ಕಂಠದಿಂದ, ಏಕತಾನ ಮತಯ, ಒಂದೇ ರೀತಿ ತಮ್ಮ ಬುದ್ಧಿಯನ್ನು ಇಟ್ಟುಕೊಂಡು ವಚಸಾಂ ಪ್ರವಾಹೈಹಿ, ನಾನಾ ರೀತಿಯ ಸ್ತೋತ್ರಗಳಿಂದ, ವೈದಿಕವಾದ ಸ್ತೋತ್ರ, ಪೌರಾಣಿಕವಾದ ಸ್ತೋತ್ರಗಳಿಂದ ಪರಮಾತ್ಮನನ್ನು ಹೊಗಳುತ್ತಾ ಇದ್ದಾರೆ. ಆದರೆ ಅಧುನಾಪಿ, ಅವರ ಆ ಕಾಲದಿಂದ ಇಲ್ಲಿಯ ಕಾಲದ ತನಕ ಅವರು ಪ್ರಾರ್ಥನೆ ಮಾಡಲಿಕ್ಕೆ ನಿಂತರೂ ಕೂಡ
ಪರಸ್ಯ ಪರತಃ ನಾಂತಂ ಯಾಂತಿ. ಅಂಥ ಪರಮಾತ್ಮನ ಗುಣಗಳನ್ನು ಗಾನ ಮಾಡ್ತಾ ಇದ್ರೂ ಕೂಡ ನಾಂತಂ ಯಾಂತಿ, ಆ ಕೊನೆ ಅನ್ನೋದು ಆಗ್ತಾ ಇಲ್ಲ, ಆ ಕೊನೆ ಅನ್ನೋದನ್ನು ಅವರು ಮುಟ್ತಾ ಇಲ್ಲ. ಹಾಗಾದರೆ ಕಿಂತೋಷ್ಟು ಮರ್ಹತಿ, ಇನ್ಯಾರು ಸ್ತೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಉಗ್ರಜಾತೆ ಮೇ ತೋಷ್ಟು ಮರ್ಹತಿ, ನನ್ನ ಸ್ತೋತ್ರವನ್ನು ಕೇಳಬೇಕು ಅಂಥೇಳಿ ಬೇಕಂತ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದ್ರು, ಅದನ್ನು ಕೇಳಿಸಿಕೊಂಡ್ರು, ನನಗೆ ಕೀರ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪರಮಾತ್ಮ ನನ್ನ ಸ್ತೋತ್ರವನ್ನು ಕೇಳಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದಾನೆ. ಹಾಗಾದರೆ ನನ್ನ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ದಾನೆ. ಯಾರ್ಯಾರು ದೊಡ್ಡ ದೊಡ್ಡ ಪಂಡಿತರೆಲ್ಲ ಬಂದಿರ್ತಾರೆ, ಅಥವಾ ದೊಡ್ಡ ದೊಡ್ಡ ಸಂಗೀತಗಾರರು ಬಂದಿರ್ತಾರೆ. ಅವ್ರು ಯಾರ ಹಾಡುಗಳನ್ನು ಹಾಡಿಸ್ದೆ, ಯಾರೋ ಒಬ್ಬ ಸಣ್ಣ ವ್ಯಕ್ತಿ, ಒಬ್ಬ ಚಿಕ್ಕ ಹುಡುಗ ಅವನ ಕೈಲಿ ಹಾಡು ಹಾಡಿಸ್ತಾರೆ ಅಂದರೆ ಪರಮಾತ್ಮ ಆ ಹಾಡನ್ನು ತಗೊಳ್ಬೇಕು ಅಂತ ಸ್ವೀಕಾರ ಮಾಡ್ತಾನೆ. ಅಲ್ಲಿ ಅವರು ದೊಡ್ಡ ಸಂಗೀತ ವಿದ್ವಾಂಸರು ಅದು ಬೇಕಾಗಿಲ್ಲ, ಎಷ್ಟು ಭಕ್ತಿ ಇದೆ ಅನ್ನೋದನ್ನು ಗಮನಿಸ್ತಾನೆ. ಆದರೆ ಬ್ರಹ್ಮಾದಿ ದೇವತೆಗಳಲ್ಲಿ ಇರುವಂತಹ ಭಕ್ತಿ ಬೇರೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಯಾಕೆ ಮಾಡಿದ್ದಾನೆ? ಪರಮಾತ್ಮ ಪ್ರಹ್ಲಾದರಾಜರಲ್ಲಿ ವಿಶೇಷವಾದ ಅನುಗ್ರಹವನ್ನು ಮಾಡಿದ್ದಾನೆ. ಹಾಗಾದರೆ ಪರಮಾತ್ಮನಿಗೆ ಬೇಕಾಗಿರೋದು ಅವರು ಯಾವ ಸ್ಥಾನದಲ್ಲಿದ್ದಾರೆ, ಅವರು ಹೇಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅವರಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದಕ್ಕೋಸ್ಕರ ಬ್ರಹ್ಮಾದಿ ದೇವತೆಗಳು ಆ ನಾಟಕದಲ್ಲಿ ತಾವು ತೊಡಗಿಕೊಳ್ತಾರೆ ಪರಮಾತ್ಮನ ಸಂಕಲ್ಪದಂತೆ. ಹಾಗಾಗಿ ಅಂತಹ ಪರಮಾತ್ಮನ ಸ್ತೋತ್ರವನ್ನು ಮಾಡುವಂತಹ ಒಂದು ಭಾಗ್ಯ ನನಗೆ ಸಿಕ್ಕಿದೆ ಅಂತಂದರೆ ಅದು ಎಷ್ಟೋ ಜನ್ಮಗಳ ಅನಂತಾನಂತ ಜನ್ಮಗಳ ಪುಣ್ಯದ ಪ್ರಭಾವದಿಂದ ಅದು ಸಿಗತ್ತೆ. ಹಾಗಾಗಿ ಇದನ್ನು ನಾವು ಅನುಸಂಧಾನ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ದು, ಆದರೆ ಪರಮಾತ್ಮನಿಗೆ ನಾನು ಎಲ್ಲಿ ಬಂದಿದ್ದೇನೆ ಅನ್ನೋದು ಪರಮಾತ್ಮ ತಾನು ಅದನ್ನು ಕಾಣ್ತಾ ಇಲ್ಲ, ಎಷ್ಟು ಭಕ್ತಿ ಇದೆ ಅನ್ನೋದನ್ನು ಕಾಣ್ತಾನೆ. ಇದು ನನ್ನಂತೆ ಯಾರ್ಯಾರಿದ್ದಾರೋ ಅವರಲ್ಲೂ ಇದನ್ನೇ ಪರಮಾತ್ಮ ತಾನು ಮಾಡ್ತಾನೆ. ಅವರೇನೋ ಒಳ್ಳೆ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ದಾರೆ, ಅವರಿಗೇನೋ ಒಳ್ಳೆ ಆಸ್ತಿ ಇದೆ, ಒಳ್ಳೆ ಏನೋ ಓದಿದ್ದಾರೆ, ಇದು ಯಾವುದೂ ಪರಮಾತ್ಮನಿಗೆ ಬೇಕಾಗಿರುವಂಥದ್ದಲ್ಲ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ಯೇ ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ ಪುನಾತಿ ಸಕಲಂ ನತು ಭೂರಿ ಮಾನಃ. ಪ್ರಹ್ಲಾದರಾಜರು ಹೇಳುವಂಥ ಮಾತು, ಒಬ್ಬ ಬ್ರಾಹ್ಮಣ ಹುಟ್ಟಿದ್ದಾನೆ, ಇನ್ನೊಂದು ಕಡೆ ಇನ್ನೊಬ್ಬನ ಯಾವನೋ ಶ್ವಪಚ ಅಂದರೆ ನಾಯಿಯನ್ನು ಬೇಯಿಸಿಕೊಂಡು ತಿನ್ನುವಂತಹ ಒಬ್ಬ ವ್ಯಕ್ತಿ. ಇಬ್ಬರಲ್ಲಿ ಯಾರು ಶ್ರೇಷ್ಠರು ಅಂತ ವಿಚಾರ ಮಾಡಲಿಕ್ಕೆ ಹೊರಟಾಗ ದ್ವಿಷಡ್ಗುಣಯುತಾತ್ ಅಂದರೆ 12 ಗುಣಗಳವನನ್ನು ಅವನು ಸಾಧನೆ ಮಾಡಿದ್ದಾನೆ. 12 ಗುಣಗಳು ಯಾವುದು? ಜ್ಞಾನಂಚ ಸತ್ಯಂಚ ದಮಶಮಶ್ಚ ಅಮಾತ್ಸರ್ಯಂ ಹ್ರೀಹಿ ತಿತಿಕ್ಷ ಅನಸೂಯ ದಾನಂಚ ಯಜ್ಞಶ್ಚ ತಪಶ್ಚ ಶ್ರುತಂಚ ಮಹಾವ್ರತಂ 12 ಬ್ರಾಹ್ಮಣಸ್ಯ ಅಂತ. ಅಂದರೆ ಬ್ರಾಹ್ಮಣನಾದವನು ಅವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ಬೇಕಾದ್ರೆ ಈ 12 ಗುಣಗಳನ್ನ ತಾನು ಕರಗತ ಮಾಡಿಕೊಂಡಿರಬೇಕು. ಯಾವುದ್ಯಾವುದು? ಜ್ಞಾನ, ಸತ್ಯ, ದಮ ಅಂದರೆ ಇಂದ್ರಿಯ ನಿಗ್ರಹ, ಶಮ ಅಂದರೆ ಭಗವನ್ನಿಷ್ಠತಾ ಬುದ್ಧಿ, ಅಮಾತ್ಸರ್ಯ ಇನ್ನೊಬ್ಬರನ್ನು ನೋಡಿ ಹೊಟ್ಟೆ ಕಿಚ್ಚುಪಡುವಂಥದ್ದು, ಹ್ರೀ ನಾಚಿಕೆ, ನಾನು ಇಂತಹ ಅಪರಾಧಗಳನ್ನು ಮಾಡಬಾರದು, ಮಾಡಿದಾಗ ನಾಚಿಕೆ ಆಗಬೇಕು ಅಂಥ ನಾಚಿಕೆ, ತಿತಿಕ್ಷ ಸುಖ ದುಃಖಗಳನ್ನು ಸಹನೆ ಮಾಡತಕ್ಕಂಥದ್ದು, ಅನಸೂಯ ಇನ್ನೊಬ್ಬರಲ್ಲಿ ಅಸೂಯೆ ಪಡದೇ ಇರೋದು, ಶ್ರುತಂ ಯಾರಿಂದ ನಮಗೆ ಶ್ರವಣ ಆಗುತ್ತೋ ಅದನ್ನು ಎಲ್ಲಿಂದ ಸಿಕ್ಕರೂ ಅದನ್ನು ಶ್ರವಣ ಮಾಡಬೇಕು, ಮಹಾವ್ರತ ಒಂದು ಏನಾದರೂ ವ್ರತಗಳನ್ನು ನಿಯಮಗಳನ್ನು ಹಾಕಿಕೊಂಡಿರಬೇಕು. ಇದು 12 ಬ್ರಾಹ್ಮಣಸ್ಯ. ಇಂತಹ ಗುಣಗಳನ್ನು ಗಳಿಸ್ಕೊಂಡಿದ್ದಾನೆ. ಆದರೆ ಬ್ರಾಹ್ಮಣ ಮಹಾವ್ರತಸ್ಯ, ಆದರೆ ಏನಿಲ್ಲ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲ. ತದರ್ಪಿತ ಮನೋವಚನಾತ್ಮಗೇಹ ಪ್ರಾಣಃ, ಇಷ್ಟೆಲ್ಲ ಗುಣಗಳನ್ನು ತಾನು ಗಳಿಸ್ಕೊಂಡಿದ್ದಾನೆ. ನಾನು ಗಳಿಸಿದ್ದೇನೆ, ನಾನು ಅಂತಹ ಗುರುಗಳು ನನಗೆ ಹೇಳಿದ್ದಾರೆ, ಅವ್ರು ಹೇಳಿದ್ದು ಸ್ವಲ್ಪನೇ, ನಾನು ತಿಳ್ಕೊಂಡಿದ್ದು ಜಾಸ್ತಿ, ನಾನು ಇನ್ನೂ ಪ್ರಯತ್ನ ಪಟ್ಟು ಅವ್ರಿಗಿಂತಲೂ ಜಾಸ್ತಿ ತಿಳ್ಕೊಂಡಿದ್ದೀನಿ. ಈಗ ಅಹಂಕಾರ ಅಥವಾ ಇನ್ಯಾರನ್ನೋ ಗುರುಗಳು ಪ್ರಶಂಸೆ ಮಾಡ್ತಾ ಇದ್ದರೆ ನಮಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗೋದು, ಇನ್ನೊಬ್ಬರ ಏಳಿಗೆಯನ್ನು ನೋಡಿ ನನಗೆ ಆ ಥರ ಆಗ್ತಿಲ್ಲಲ್ಲ ಅಂತ ಅದರಲ್ಲಿ ಹೊಟ್ಟೆ ಕಿಚ್ಚು, ಮಾತ್ಸರ್ಯ, ಮಾತಲ್ಲೊಂದು ನಡೆಯಲ್ಲೊಂದು, ನನ್ನ ನಡವಳಿಕೆಯಲ್ಲೊಂದು, ಈ ಥರ ಇದೆಲ್ಲ ಇದ್ದರೆ ಇಂತಹ ವ್ಯಕ್ತಿಗಿಂತಲೂ
ನಾವೇನು ಮಾಡಬೇಕು? ತದರ್ಪಿತ ಮನೋವಚನಾತ್ಮ ಗೇಹ ಪ್ರಾಣ, ನಾವು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಏನನ್ನ? ಮನಸ್ಸು, ವಚನ, ಆತ್ಮ, ಗೇಹ, ಪ್ರಾಣ. ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ನೆಲೆಗೊಳಿಸಬೇಕು, ನಮ್ಮ ಮಾತು ಪರಮಾತ್ಮನನ್ನು ಕೊಂಡಾಡ್ತಾ ಇರಬೇಕು, ನಮ್ಮ ಆತ್ಮ ಅಂದರೆ ನಾವು ಅಥವಾ ನಮ್ಮನ್ನು ನಾವು ಪರಮಾತ್ಮನಿಗೆ ತೊಡಗಿಸಿಕೊಳ್ಳಬೇಕು. ಗೇಹ ಮನೆ ಅಥವಾ ಹೆಂಡತಿ, ಆ ಹೆಂಡತಿಯನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿರಬೇಕು. ಪ್ರಾಣ ನಮ್ಮ ಪ್ರಾಣಗಳನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಇದನ್ನು ಆಚಾರ್ಯರು ಹೇಳುತ್ತಾರೆ. ಸುಹೃತ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತ್, ಎಲ್ಲವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಈ ಸಮರ್ಪಣಾ ಮನೋಭಾವನೆ ಇಲ್ಲ ಅಂತಾಗಿ ಹಿಂದೆ ಹೇಳಿರತಕ್ಕಂಥ 12 ಗುಣಗಳು ಆ ವ್ಯಕ್ತಿಯಲ್ಲಿ ಇದೆ ಅಂತಂದರೆ ಅಂಥ ವ್ಯಕ್ತಿ ಬ್ರಾಹ್ಮಣನಾಗಿದ್ದರೂ ಕೂಡ ಅವನಿಗೆ ಸತ್ಕಾರಾದಿಗಳನ್ನು ಮಾಡಬಾರದು. ಆದರೆ ಇಂಥ ಇವನಿಗಿಂತಲೂ ವರಿಷ್ಠಂ ಯಾರು? ಶ್ವಪಚಂ ವರಿಷ್ಠಂ ಮನ್ಯೆ, ಪ್ರಹ್ಲಾದರಾಜರು ಹೇಳ್ತಾರೆ. ಈ ಬ್ರಾಹ್ಮಣ ಇದ್ದಾನಲ್ಲ ಅವನು ಏನು ಪಾದಾರವಿಂದ ಅಂದರೆ ಅರವಿಂದನಾಭ ಪಾದಾರವಿಂದ ವಿಮುಖಾತ್. ಅರವಿಂದನಾಭ ಅಂದರೆ ಪದ್ಮನಾಭ ಅಂದರೆ ಪರಮಾತ್ಮ. ಆ ಪರಮಾತ್ಮನ ಪಾದಾರವಿಂದ ವಿಮುಖ, ಪರಮಾತ್ಮನಲ್ಲಿ ಭಕ್ತಿನೇ ಇಲ್ಲ. ಆದರೆ ಬ್ರಾಹ್ಮಣನಲ್ಲಿರಬೇಕಾದ ಕೆಲವೊಂದು ಗುಣಗಳಿದೆ. ಆದರೆ ಅಂಥ ವ್ಯಕ್ತಿಗಿಂತಲೂ ಪರಮಾತ್ಮನಲ್ಲಿ ಭಕ್ತಿ ಇರುವಂತಹ ತದರ್ಪಿತ ಮನೋವಚನಾತ್ಮಗೇಯ ಪ್ರಾಣ ಅವನು ಪುನಾತಿ ಸಕಲಂ, ಅವನು ಇಡೀ ಬ್ರಹ್ಮಾಂಡವನ್ನು ಅವನು ಪವಿತ್ರವನ್ನಾಗಿ ಮಾಡ್ತಾನಂತೆ. ಹಾಗಾದರೆ ಇಲ್ಲಿ ಪ್ರಹ್ಲಾದರಾಜರು ಹೇಳ್ತಾ ಇರೋದು, ಯಾರಿಗೆ ಅಹಂಕಾರಾದಿಗಳಿವೆ, ಮಾತ್ಸರ್ಯ, ಮದ, ಮೋಹ, ಲೋಭ ಇದೆಲ್ಲ ಇದೆ, ಆದರೆ ದೇವರಲ್ಲಿ ಸ್ವಲ್ಪ ರೀತಿಯ ಭಕ್ತಿ ಇದೆ, ಅದರ ಜೊತೆಗೆ ಪರಮಾತ್ಮನಲ್ಲಿ ಆತ್ಯಂತಿಕ ಭಕ್ತಿ. ಪರಮಾತ್ಮ ಅಂದರೆ ದೇವರು, ಪರಮಾತ್ಮನ ಸ್ತೋತ್ರ ಮಾಡಬೇಕು, ಅವನ ಅನುಗ್ರಹ ಮಾಡುತ್ತಾನೆ, ಎಲ್ಲ ಸರಿ. ಆದರೆ ನಮ್ಮ ವಿಷಯಕ್ಕೆ ಅಂತ ಬಂದಾಗ ದೇವರನ್ನು ನಾವು ಬಿಟ್ಕೊಡ್ತೀವಿ. ಈಗ ಏನೋ ತುಂಬ ಕೈಲಾಗ್ತಾ ಇಲ್ಲ, ಆ ಸಂದರ್ಭದಲ್ಲೂ ಭಕ್ತಿಯಿಂದ ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು, ಆದರೆ ನಾವು ಮಾಡ್ತಾ ಇಲ್ಲ. ಏನಾದರೂ ಸ್ವಲ್ಪ ದೇಹಾಲಸ್ಯ ಆದಾಗ ಇವತ್ತು ದೇವರ ಪೂಜೆ ಮಾಡದೇ ಇದ್ದರೂ ನಡೆಯುತ್ತೆ, ಇವತ್ತು ಸಂಧ್ಯಾ ವಂದನೆ ಕಡಿಮೆ ಮಾಡಿದ್ರೂ ನಡೆಯುತ್ತೆ, ಇವತ್ತು ಪಾರಾಯಣ ಇಷ್ಟೇ ಮಾಡಿದ್ರೂ ಸಾಕು. ಹಾಗಾದರೆ ದೇವರಲ್ಲಿ ಭಕ್ತಿ ಇಲ್ಲ, ಆದರೆ ನಾವು ಬ್ರಾಹ್ಮಣರು ಅಂತ ಅನಿಸ್ಕೊಂಡಿದ್ದೀವಿ, ಆದರೆ ಅದು ಉಪಯೋಗ ಇಲ್ಲ. ಇನ್ನೇನೋ ಕಷ್ಟ ಬಂತು ಅನ್ನೋ ಕಾರಣಕ್ಕೋಸ್ಕರ ದೇವರ ಪ್ರಾರ್ಥನೆಯಾದಿಗಳನ್ನು ಮಾಡೋದು ಬಿಡೋದು, ಈ ಥರದ್ದೆಲ್ಲ ಏನಿದೆಯಲ್ಲ ಇದು ನಮ್ಮಲ್ಲಿ ಇರತಕ್ಕಂಥ ಒಂದು ದೊಡ್ಡ ದೋಷ. ಆದರೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ, ಆದರೆ ಭಕ್ತಿಯಿಂದ ಮಾಡಿದರೆ ಇನ್ನೂ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಈ ವಿಚಾರವನ್ನು ಗಮನಿಸುವಾಗ ಬ್ರಾಹ್ಮಣನ ತುಂಬ ತಿರಸ್ಕಾರ ಮಾಡಿ ಅಂತಾಗಲಿ ಅಥವಾ ಅಂಥ ವ್ಯಕ್ತಿಯನ್ನು ಕರೆದು ಮನೆಯಲ್ಲಿ ಇಟ್ಕೊಳ್ಬೇಕು ಅನ್ನೋದರಲ್ಲಿ ಅಷ್ಟು ಅಭಿಮಾನ ಅಲ್ಲ, ತಾತ್ಪರ್ಯ ಅಲ್ಲ. ಅಂದರೆ ಇಲ್ಲಿ ತಿಳಿಸ್ಲಿಕ್ಕೆ ಹೊರಡ್ತಾ ಇರೋದು, ಯಾರು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡುತ್ತಾರೋ ಅಂಥವರು ಯಾರೇ ಆಗಿರಲಿ ಅವರು ಶ್ರೇಷ್ಠರು ಅನ್ನೋದನ್ನು ತೋರಿಸಿಕೊಡೋದು. ಇನ್ನೊಬ್ಬರ ತೀರ್ಮಾನ ನಾವು ಮಾಡೋದು ಅಂತಲ್ಲ. ಇವನು ಬ್ರಾಹ್ಮಣನಾಗಿದ್ದರೂ ಇವನನ್ನು ಕಡೆಗಣಿಸೋದು, ಅವನು ಇನ್ನೊಬ್ಬ ಬೇರೆ ಜಾತಿಯಾಗಿದ್ದರೂ ಅವನನ್ನು ಆಧಾರ ಮಾಡೋದು, ಇದು ಬೇರೆ ವಿಷಯ. ಇಲ್ಲಿ ಹೇಳುವಂತಹ ಪ್ರಮೇಯ ಭಕ್ತಿ ಇದೆ ಅಂತಾದರೆ ಅವನು ಎಂಥವನೇ ಆಗಿರಲಿ ಅಂಥವರನ್ನು ಪರಮಾತ್ಮ ಉದ್ಧಾರ ಮಾಡ್ತಾನೆ ಅನ್ನೋದು ನಮಗೆ ತೋರಿಸ್ಕೊಟ್ಟಿದೆ. ಈಗ ಯಾರೋ ಮನುಷ್ಯ ಇರಲಿ, ಒಂದು ಪ್ರಾಣಿಯನ್ನು ಪರಮಾತ್ಮ ರಕ್ಷಣೆ ಮಾಡಿದ್ದಾನೆ, ಉದ್ಧಾರ ಮಾಡಿದ್ದಾನೆ ಅಂತಂದರೆ ಅದಕ್ಕೆ ಯಾವ ಜಾತಿ ಇದೆ? ಅದು ಬ್ರಾಹ್ಮಣ ಅಲ್ಲ, ಶ್ವಪಚ ಅಲ್ಲ, ಬೇರೆ ಶೂದ್ರ ಅಲ್ಲ, ವೈಶ್ಯ ಅಲ್ಲ. ಆದರೂ ಅಂತಹ ಯೂಥಪ ನಾಥಂ ಪ್ರಹ್ಲಾದರಾಜರು ಅದನ್ನು ಮುಂದೆ ಹೇಳ್ತಾರೆ. ಒಂದು ಆನೆಯನ್ನು, ಕಾಡಾನೆಯನ್ನು ನೀನು ರಕ್ಷಣೆ ಮಾಡಿದ್ದಿ ಅಂತಂದರೆ ನಿನಗೆ ಬೇಕಾಗಿರೋದು ಅವರಲ್ಲಿರೋ ಆಸ್ತಿ ಆಗಲಿ, ಅವರು ಯಾವ ಕುಲದಲ್ಲಿ ಹುಟ್ಟಿದ್ದಾರೆ, ಅವರು ಹೇಗಿದ್ದಾರೆ, ಇದೇದು ಬೇಕಾಗಿಲ್ಲ ನಿನಗೆ. ನೀನು ಅಪೇಕ್ಷೆ ಪಡೋದು ಏನು? ಅವರಲ್ಲಿ ಎಷ್ಟು ಭಕ್ತಿ ಇದೆ, ಅದು ಅನನ್ಯವಾದ ಭಕ್ತಿ, ನಿರ್ವ್ಯಾಜವಾದ ಭಕ್ತಿ ಇದೆ ಅನ್ನೋದನ್ನು ಮಾತ್ರ ನೀನು ಗಮನಿಸ್ತಿ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ಆ ಅನನ್ಯವಾದ ಭಕ್ತಿ ಯಾರಲ್ಲಿರತ್ತೋ ಅಂಥ ವ್ಯಕ್ತಿ ಶ್ರೇಷ್ಠ. ಯಾರೆಲ್ಲ ಆ ಭಕ್ತಿ ಇಲ್ಲ ಅವನು ಕನಿಷ್ಠ. ಹೀಗೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಪ್ರಹ್ಲಾದರಾಜರು ನಮಗೆ ತಿಳಿಸ್ತಾ ನಾವು ಹೇಗಿರಬೇಕು ಅಂದರೆ, ನಾವು ಯಾಂತ್ರಿಕವಾಗಿ ದೇವರ ಸ್ತೋತ್ರಗಳನ್ನು ಮಾಡಿದ್ದಕ್ಕೆ ಈ ಫಲ ನಮಗೆ ಸಿಗ್ತಾ ಇದೆ. ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಿದರೂ ಮುಗಿಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅಪಾರವಾದ ಅನಂತವಾದ ಗುಣಗಳು ದೇವರಲ್ಲಿದೆ. ಅವರಿಗೆ ಅನುಗ್ರಹ ಮಾಡ್ತಾನೆ.
ನಮಗೂ ಅನುಗ್ರಹ ಮಾಡ್ತಾ ಇದ್ದಾನೆ. ಇದು ಪರಮಾತ್ಮನ ಕರುಣೆ. ನಾವು ತೊದಲು ನುಡಿಗಳಿಂದ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡಲಿಕ್ಕಾಗದೇ ಇರುವಂತಹ ವಿಚಾರ ಇದ್ದಾಗ ನಾವು ಸ್ತೋತ್ರ ಮಾಡಲಿಕ್ಕೆ ಹೊರಟಿದ್ದೀವಿ ಅಂತಂದರೆ ಅದು ದೊಡ್ಡ 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 ಸಾಹಸ. ಈ ಸಾಹಸವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಯಾಕೆ? ಪ್ರಯತ್ನ ಪಡ್ತಾ ಇದೆ ನನ್ನ ಮಗು ಅನ್ನೋ ಕಾರಣಕ್ಕಾಗಿ ಸ್ವೀಕಾರ ಮಾಡ್ತಾನೆ. ಹಾಗಾದರೆ ನಮ್ಮ ಸ್ತೋತ್ರವನ್ನು ಅತ್ಯಂತ 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 ತೊದಲು ನುಡಿಗಳನ್ನು ದೇವರು ಸ್ವೀಕಾರ ಮಾಡಬೇಕು ಅಂತಂದರೆ, ಸ್ವೀಕಾರ ಮಾಡ್ತಾ ಇದ್ದಾನೆ ಅಂದರೆ ಅದರ ತಾತ್ಪರ್ಯ ನಮ್ಮಲ್ಲಿ ಕಿಂಚಿತ್ ಭಕ್ತಿ ಇದೆ ಅನ್ನೋದನ್ನು. ಹಾಗಾದರೆ ಇಷ್ಟಕ್ಕೇನೆ ಪರಮಾತ್ಮ ನಮಗೆ ಇಷ್ಟು ಅನುಗ್ರಹ ಮಾಡ್ತಾನೆ. ಆ ಭಕ್ತಿಯನ್ನು ನಾವು ಬೆಳೆಸಿಕೊಂಡ್ರೆ ಇನ್ನೂ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ನಾವು ಯಾರು, ಯಾವ ಕುಲದಲ್ಲಿ ಬಂದಿದ್ದೇವೆ, ಎಂಥವರು, ಯಾವ ಸ್ಥಾನದಲ್ಲಿದ್ದೇವೆ, ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್, ಇದು ಯಾವುದೋ ದೇವರಿಗೆ ಬೇಕಾಗಿಲ್ಲ. ನಮ್ಮ ಬ್ಯಾಂಕಲ್ಲಿರಬೇಕು, ಮನಸ್ಸೆಂಬ ಬ್ಯಾಂಕಲ್ಲಿ ಭಕ್ತಿ ಎಂಬತಕ್ಕಂಥ ದುಡ್ಡಿರಬೇಕು. ಅದಕ್ಕೆ ಮಾತ್ರ ಪರಮಾತ್ಮ ಸಂತೋಷ ಪಡ್ತಾನೆ. ಭಕ್ತಿನ ತುಷ್ಟಿಮಭ್ಯೇತಿ ವಿಷ್ಣುರ್ನಾಮ್ಯೇನ ಕೇನಚಿತ್. ಪರಮಾತ್ಮ ಕೇವಲ ಭಕ್ತಿಯಿಂದ ಸಂತೋಷವನ್ನು ಪಡ್ತಾನೆ. ಅದನ್ನು ಬಿಟ್ಟು ಬೇರೆ ಇನ್ನೇನೂ ಬೇಕಾಗಿಲ್ಲ. ಹಾಗಾಗಿ ಅಂತಹ ಪರಮಾತ್ಮನ ವಿಷಯದಲ್ಲಿ ಭಕ್ತಿಯನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಅಂದಾಗ ಆ ತೊದಲು ನುಡಿಗಳು ಕೂಡ ಸ್ವಲ್ಪ 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 ಅಭಿವೃದ್ಧಿಯನ್ನು ಪಡೆಯುತ್ತೆ. ಹಾಗಾದರೆ ಎಷ್ಟು ಆ ತೊದಲು ನುಡಿಗಳು ಸ್ಪಷ್ಟವಾದ ನುಡಿ ಆಗಬೇಕೋ ಆ ರೀತಿ ನಾವು ಪ್ರಯತ್ನ ಪಡಬೇಕು. ಆ ಸ್ಪಷ್ಟ ನುಡಿ ಆಗೋದು ಯಾವಾಗ ಅಂದರೆ ಭಕ್ತಿ ಜಾಸ್ತಿ ಆದಾಗ. ಇನ್ನೊಬ್ಬರ ವಿಚಾರವನ್ನು ನಾವು ಮಾತಾಡ್ತೀವಿ ಯಾವಾಗ ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಇದ್ದಾಗ, ಆ ವ್ಯಕ್ತಿಯ ಬಗ್ಗೆ ನಮಗೆ ಪ್ರೀತಿ ಅಭಿಮಾನಗಳಿದ್ದಾಗ, ಪ್ರೇಮಾದರಾಭಿಮಾನಗಳಿದ್ದಾಗ, ಆದರಾಭಿಮಾನ ಇದೆ ಆ ವ್ಯಕ್ತಿಯಲ್ಲಿ ಅಂತಂದರೆ ಆ ವ್ಯಕ್ತಿಯ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೆ ದೇವರಲ್ಲಿ ಭಕ್ತಿ ಜಾಸ್ತಿ ಆದರೆ ನಾವು ಮಾಡುವಂಥ ಸ್ತೋತ್ರಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ, ಯಾಂತ್ರಿಕತೆ ಅದು ದೂರ ಆಗುತ್ತೆ. ಹಾಗಾದರೆ ಆ ಸ್ತೋತ್ರವನ್ನು ಮಾಡುವಾಗ ಆ ಗುಣಗಳನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ಇದ್ದಾಗ ದೇವರಲ್ಲಿ ಭಕ್ತಿ ಅದು ಜಾಸ್ತಿ ಆಗುತ್ತೆ. ಅದು ಯಾಂತ್ರಿಕತೆ ಅಂತ ಅನಿಸ್ಕೊಳ್ಳೋದಿಲ್ಲ. ಭಕ್ತಿ ಅಭಿವೃದ್ಧಿ ಆದಾಗ ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಕೆಲವೊಂದು ಸಲ ನಾವು ಪಾರಾಯಣಾದಿಗಳನ್ನು ಮಾಡಿದಾಗ, ಯಜ್ಞ ಯಾಗಾದಿಗಳು, ದಾನ ಧರ್ಮ ಮಾಡಿದಾಗ ಅದರಿಂದ ಸರಿಯಾದ ಫಲ ಕೆಲವೊಮ್ಮೆ ನಮಗೆ ಸಿಗೋದಿಲ್ಲ. ಕಾರಣ ಇಷ್ಟೇ, ಅಲ್ಲಿ ಮಾಡುವಾಗ ಶ್ರದ್ಧೆ ಭಕ್ತಿ ಇದರಲ್ಲಿ ಲೋಪ ಇರುತ್ತೆ. ಆದ್ದರಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಕೃಷ್ಣನನ್ನು ಕಟ್ಟಬೇಕು ಅಂಥೇಳಿ ಯಶೋದೆ ತುಂಬ ಪ್ರಯತ್ನ ಪಡ್ತಾ ಇದ್ದಾಳೆ. ಏನೇ ಮಾಡಿದ್ರೂ 2 ಅಂಗುಳ ಕಡಿಮೆ ಬರ್ತಾ ಇದೆ. ಪಕ್ಕದ ಮನೆಯವರಲ್ಲಿದ್ದ ಹಗ್ಗವನ್ನು ತಂದ್ಲು, ಇನ್ಯಾವುದೋ ಮನೆಯಲ್ಲಿದ್ದ ಹಗ್ಗ ತಂದ್ಲು. ಹೀಗೆ ಆ ಗೋಕುಲದಲ್ಲಿ ಮಥುರಾದಲ್ಲಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹಗ್ಗ ಇದೆಯೋ ಎಲ್ಲ ಹಗ್ಗಗಳನ್ನು ತಂದು ಜೋಡಿಸಿ ಮತ್ತೆ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಆದರೆ ಮತ್ತೆ 2 ಅಂಗುಳ ಕಡಿಮೆ ಬರ್ತಾ ಇದೆ. ಯಾಕೆ ಅಂದರೆ ಭಕ್ತಿ, ಜ್ಞಾನ, ವೈರಾಗ್ಯ ಕಡಿಮೆ ಇತ್ತು. ಹಾಗಾಗಿ ಪರಮಾತ್ಮ ತಾನು ಯಶೋದೆಯ ವಶಕ್ಕೆ ಸಿಗಲಿಲ್ಲ, ವಶನಾಗಲಿಲ್ಲ. ಈ ಕಥೆಯ ಮೂಲಕ ದೇವರು ನಮಗೆ ತೋರಿಸಿಕೊಟ್ಟಿದ್ದಾನೆ, ಯಾರಿಗೆ ಜ್ಞಾನ ವೈರಾಗ್ಯ ಅನ್ನೋದು ಕಡಿಮೆ ಆಗಿದೆ, ಅಥವಾ ಒಟ್ಟಾರೆ 2 ಜ್ಞಾನ ಭಕ್ತಿ ವೈರಾಗ್ಯ ಇದರಲ್ಲಿ ಯಾವುದು ಕಡಿಮೆ ಆದರೂ ನಾನು ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾನೆ. ಹಾಗಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರೋದಿಷ್ಟೇ, ಪರಮಾತ್ಮನಲ್ಲಿ ಭಕ್ತಿಯನ್ನು ನಾವು ಮಾಡಿದಾಗ ನಮಗೆ ಆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದನ್ನು ಪ್ರಹ್ಲಾದರಾಜರು ನಮಗೆ ತಿಳಿಸಿಕೊಡ್ತಾ, ನಾಹಂ ಬಿಭೇಮಿ ಅಜಿತತೆ ಅತಿ ಭಯಾನಕಸ್ಯ ಜಿಹ್ಮಾಗ್ನಿ ನೇತ್ರ ಭ್ರುಕುಟಿ ರಭಸೋಗ್ರ ದಂಷ್ಟ್ರಾತ್ ಆಂತ್ರಸ್ರಜ ಕ್ಷತಜ ಕೇಸರ ಶಂಕುಕರ್ಣಾ ನಿರ್ಹಾದ ಭೀತಿ ದಿಕ್ ಭಾದ ಭಿನ್ನ ಖಾಗ್ರಾತ್. ಅಂದರೆ ನಾನು ನಿನ್ನ ಈ ರೂಪ ಇದೆಯಲ್ಲ, ನರಸಿಂಹದೇವರ ರೂಪ, ಅದಕ್ಕೆ ನಾನು ಹೆದರೋದಿಲ್ಲ. ನಾಹಂ ಬಿಭೇಮಿ ಅಜಿತ, ಎಲ್ಲರನ್ನ ಗೆದ್ದಿರತಕ್ಕಂಥ ಪರಮಾತ್ಮ, ನಾನು ನಿನ್ನ ಇಂತಹ ಭಯಾನಕವಾದ ರೂಪವನ್ನು ನಾನು ನೋಡಿ ಭಯಪಡೋದಿಲ್ಲ. ಪ್ರಹ್ಲಾದರಾಜರು ಹೇಳ್ತಾರೆ, ನಿನ್ನ ರೂಪ ಹೇಗಿದೆ ಅಂದರೆ ಜಿಹ್ಮ ಅಗ್ನಿನೇತ್ರ ಭ್ರುಕುಟಿ ರಭಸೋಗ್ರ ದಂಷ್ಟ್ರಾತ್. ನಿನ್ನ ರೂಪ ಹೇಗಿದೆ ಅಂದರೆ
ಜಿಹ್ಮಾಗ್ನಿ ನೇತ್ರ, 3 ಕಣ್ಣುಗಳು ನರಸಿಂಹದೇವರಿಗೆ, ತ್ರಿನೇತ್ರರು. ವೃತ್ತ ತ್ರಿನೇತ್ರಂ ಅಂತ ಕರೀತಾರೆ. ಉರು ವೃತ್ತ ರವಿತ್ರಿನೇತ್ರಂ, ಸೂರ್ಯನಂತೆ ಪ್ರಕಾಶಮಾನವಾದ 3 ಕಣ್ಣುಗಳು. ಅದರಿಂದ ಅಗ್ನಿ ಹೊರ ಬರ್ತಾ ಇದೆ. ರುದ್ರದೇವರ ಸಂಹಾರ ಮಾಡುವಾಗ, ಅಂದರೆ ರುದ್ರದೇವರಲ್ಲಿರ್ತಕ್ಕಂಥ ನರಸಿಂಹದೇವರು ತಮ್ಮ 3ನೇ ಕಣ್ಣನ್ನು ತೆರೆದು ಅದರಿಂದ ಅಗ್ನಿ ಜ್ವಾಲೆಗಳು ಬರುತ್ತೆ, ಅದರಿಂದ ಇಡೀ ಭೂಮಂಡಲವನ್ನು ಸುಡುತ್ತಾರೆ. ಹಾಗಾದರೆ ಅಂತಹ ಬೆಂಕಿ ಬರುವಂತಹ ನಿನ್ನ ಕಣ್ಣುಗಳಿದೆ, ಅದನ್ನು ನೋಡಿದಾಗ ಹೆದರಿಕೆ ಆಗಬೇಕು, ಆದರೆ ಆಗ್ತಾ ಇಲ್ಲ. ಜೊತೆಗೆ ಕುಟಿ ರಭಸ ಉಗ್ರದಂಷ್ಟ್ರಾತ್, ಆ ಕೋರೆ ಹಲ್ಲುಗಳಿದೆ, ಅದು ಅತ್ಯಂತ ರಭಸವಾಗಿದೆ. ಅಂತಹ ಆ ಹಲ್ಲಿರತಕ್ಕಂಥ ನಿನ್ನ ರೂಪಕ್ಕೆ ನಾನು ಭಯಪಡ್ತಾ ಇಲ್ಲ. ಆಂತ್ರಸ್ರಜಃ, ಅಂದರೆ ಆ ಕರಳು ಮಾಲೆಗಳನ್ನು ನೀನು ಕೊರಳಲ್ಲಿ ಹಾಕ್ಕೊಂಡಿದೀಯ, ಅಂತಹ ಯಾರಾದರೂ ಒಬ್ಬರನ್ನು ಸಾಯಿಸೋದು ನೋಡಿದ್ರೆ ನಮಗೆ ಹೆದರಿಕೆ ಆಗುತ್ತೆ. ನೀನು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಅವನ ಹೊಟ್ಟೆಯಲ್ಲಿದ್ದ ಆ ನರಗಳನ್ನು ನೀನು ಧಾರಣೆ ಮಾಡಿದ್ದಿ, ಆದರೂ ನನಗೆ ಅದರಿಂದ ಭಯ ಆಗ್ತಾ ಇಲ್ಲ. ಕ್ಷತಜ ಕೇಸರ ಶಂಕುಕರ್ಣಾತ್, ನೀನು ಆ ಉಗುರುಗಳಿಂದ ಆ ರಾಕ್ಷಸನ ಹೊಟ್ಟೆಯನ್ನು ಬಗೆದು ಅದರಿಂದ ರಕ್ತ ಎಲ್ಲ ಮೆತ್ಕೊಂಡಿದೆ, ಹಾಗಾಗಿ ಅದಕ್ಕೂ ನಾನು ಹೆದರ್ತಾ ಇಲ್ಲ. ನಿರ್ಹಾದ ಭೀತ ಇಭಾತ್ ಅರಿಭಿತ್ ನಖಾಗ್ರಾತ್. ಅರಿಭಿತ್ ಅಂದರೆ ಆ ಶತ್ರುವನ್ನು ಸಂಹಾರ ಮಾಡಿರತಕ್ಕಂತಹ ನಖಾಗ್ರಾತ್, ಆ ಉಗುರಿನ ತುದಿ ಏನಿದೆ ಅದರಿಂದಲೂ ಕೂಡ ನಾನು ಹೆದರ್ತಾ ಇಲ್ಲ. ಯಾಕೆಂದರೆ ನೀನು ನನ್ನಲ್ಲಿ ಅನುಗ್ರಹವನ್ನು ಮಾಡಿದ್ದೀಯ. ಅಂದರೆ ಇದರ ಅರ್ಥ ಪರಮಾತ್ಮನಿಗೆ ನಾನೇನು ಹೆದರೋದಿಲ್ಲ ಅನ್ನೋ ಅಭಿಪ್ರಾಯ ಅಲ್ಲ. ಹಾಗಾದರೆ ಯಾವುದಕ್ಕೆ ನಾನು ಹೆದರ್ತೀನಿ ಅಂದರೆ ತ್ರಸ್ತಃ ಅಸ್ಮ್ಯಹಂ ಕೃಪಣವತ್ಸಲ ದುಸ್ಸಹೋಗ್ರ ಸಂಸಾರ ಚಕ್ರಕದನಾತ್ ಕೃಷ್ಣಾಂ ಪ್ರಣೀತಃ. ಅಂದರೆ ನಾನು ಯಾವುದಕ್ಕೆ ಹೆದರ್ತೀನಿ ಅಂದರೆ ಈ ಸಂಸಾರಕ್ಕೆ ಹೆದರ್ತೀನಿ. ಯಾಕೆ? ಸಂಸಾರದಲ್ಲಿ ಬಿದ್ದಾಗ ನಮಗೆ ಇದನ್ನು ಸಹನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದುಃಖದಲ್ಲಿ ಮುಳುಗಿರೋದ್ರಿಂದ ದೇವರ ಸ್ತೋತ್ರವನ್ನು ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಆದ್ದರಿಂದ ಇಂತಹ ಸಂಸಾರ ಬರುತ್ತೆ ಅಂತಂದರೆ ನಿನ್ನ ನಾಮಸ್ಮರಣೆ ಅದು ದೂರ ಆಗತ್ತಲ್ಲ, ಹಾಗಾಗಿ ಅದಕ್ಕೆ ನಾನು ಹೆದರ್ತೀನಿ. ಅಂತಹ ಸಂಸಾರ ನನಗೆ ಬೇಡ. ಹಾಗಾಗಿ ನಿನ್ನ ರೂಪವನ್ನು ನೋಡಿ ನಾನು ಹೆದರೋದಲ್ಲ. ಯಾಕೆಂದರೆ ನಿನ್ನ ರೂಪ ಅದು ಭಯವನ್ನು ಹೋಗಲಾಡಿಸೋದೇ ಹೊರತು ಭಯವನ್ನು ಉಂಟು ಮಾಡೋದಲ್ಲ. ಭಯ ಆಗತ್ತೆ ಯಾರಿಗೆ? ದುಷ್ಟರಿಗೆ. ಯಾರು ಸಂಸಾರದಲ್ಲೇ ಮಗ್ನರಾಗಿರ್ತಾರೆ ಅಂಥವರಿಗೆ ನರಸಿಂಹದೇವರ ರೂಪ ಭಯ, ಉಗ್ರ ನರಸಿಂಹ. ಆದರೆ ಯಾರು ಭಕ್ತರಿರ್ತಾರೆ ಅಂಥವರಿಗೆ ಶಾಂತ ನರಸಿಂಹ. ಹಾಗಾಗಿ ನರಸಿಂಹ ರೂಪ ಎರಡೂ ಹೌದು. ಭಯವನ್ನು ಉಂಟು ಮಾಡುತ್ತೆ, ನಮ್ಮ ಭಯವನ್ನೂ ಪರಿಹಾರ ಮಾಡುತ್ತೆ. ಯಾರು ಭಕ್ತಿಯನ್ನು ಮಾಡುತ್ತಾರೆ, ಯಾರು ಭಗವದ್ಭಕ್ತರಿದ್ದಾರೆ ಅವರ ಭಯವನ್ನು ನಾಶ ಮಾಡಲಿಕ್ಕೆ ಅಂತಲೇ ಪರಮಾತ್ಮನ ನರಸಿಂಹ ರೂಪ ಇದೆ. ಯಾರು ದುಷ್ಟರಿದ್ದಾರೆ, ಯಾರು ಭಗವದ್ಭಕ್ತರಿಗೆ, ಹಿರಿಯರಿಗೆ, ಜ್ಞಾನಿಗಳಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಭಯವನ್ನು ಕೊಡಲಿಕ್ಕೆ ಪರಮಾತ್ಮನ ರೂಪ ಇದೆ. ಹಾಗಾಗಿ ನನ್ನ ಮೇಲೆ ಅನುಗ್ರಹ ಮಾಡಿದಿ ಅಂತಾದರೆ ನನ್ನನ್ನು ಭಕ್ತ ಅಂತ ಸ್ವೀಕಾರ ಮಾಡಿದೆ. ಹಾಗಾಗಿ ನಿನ್ನ ರೂಪದಿಂದ ನನಗೆ ಭಯ ಆಗೋದೇ ಇಲ್ಲ. ನನಗೆ ಯಾಕೆ ಭಯ? ಯಾವುದರಿಂದ? ಈ ಸಂಸಾರದಿಂದ ಭಯ. ಎಲ್ಲಿ ನನಗೆ ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಬರ್ತಾ ನಿನ್ನನ್ನು ನಾನು ಮರಿತೀನೋ ಅನ್ನೋ ಭಯ ಇದೆ. ಹಾಗಾಗಿ ಇಂಥ ಸಂಸಾರದಿಂದ ನನ್ನನ್ನು ಪಾರು ಮಾಡು ಅಂಥೇಳಿ ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ಆ ಪ್ರಹ್ಲಾದರಾಜರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅದಕ್ಕೆ ಹೇಳ್ತಾ, ಮೌನವ್ರತ ಶ್ರುತ ತಪೋಧ್ಯಯನ ಸ್ವಧರ್ಮ ರಹೋಜಪ ಸಮಾಧಯ ಆಪವರ್ಗ್ಯಾ ಪ್ರಾಯಃ ಪರಂ ಪುರುಷತೆ ತ್ವಜಿತೇಂದ್ರಿಯಾಣಂ ವಾರ್ತಾ ಭವಂತ್ಯುತ ನವಾತ್ರತು ದಾಂಬಿಕಾನಾಂ. ಹಾಗಾದರೆ ಪರಮಾತ್ಮ ಯಾರಿಗೆ ಒಲಿತಾನೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮೌನವ್ರತ ಶ್ರುತ ತಪಃ ಅಧ್ಯಯನ ಸ್ವಧರ್ಮ ವ್ಯಾಖ್ಯ ರಹೋಜಪ ಸಮಾಧಯ ಆಪವರ್ಗ್ಯಾ ಎಲ್ಲವೂ ಕೂಡ ಪ್ರಾಯ ಪರಂ ಪುರುಷತೆ ಅಜಿತೇಂದ್ರಿಯಾಣಂ ವಾರ್ತಾ ಭವಂತಿ. ನಾವು ಜೀವನದಲ್ಲಿ ಏನಾದರೂ ಒಂದನ್ನು ಸಾಧನೆ ಮಾಡಬೇಕು ಅಂತಾದರೆ,
ಅಂದರೆ ದೇವರನ್ನು ಒಲಿಸಿಕೊಳ್ಳುವಂತಹ ಸಾಧನೆ. ದೇವರು ನಮಗೆ ಅನುಗ್ರಹ ಮಾಡಬೇಕಾದ ಒಂದು ಸ್ಥಿತಿಯನ್ನು ನಾವು ತಲುಪಬೇಕು ಅಂತಾದರೆ ಏನು ಮಾಡಬೇಕು? ಮೌನವ್ರತ. ಮೌನವ್ರತ ಅಂದರೆ ಸುಮ್ಮನೆ ಕೂತಿರೋದು ಅಂತ ಅರ್ಥ ಅಲ್ಲ. ಮನನ ಮಾಡ್ತಾ ಇರಬೇಕು. ದೇವರ ಗುಣಗಳನ್ನು ನಿರಂತರವಾಗಿ ಮನನ ಮಾಡ್ತಾ ಇರಬೇಕು. ಅದನ್ನು ಎಷ್ಟು ಜೋರಾಗಿ ಮಾಡಿದ್ರೂ ಅದು ಮೌನವ್ರತವೇ. ಇದನ್ನು ಬಿಟ್ಟು ಏನೂ ನಾನು ಮಾತಾಡೋದಿಲ್ಲ, ಸುಮ್ಮನೆ ಕೂತಿರ್ತೀನಿ ಅಂದರೆ ಅದು ಮೌನವ್ರತ ಅಲ್ಲ. ಮೂಕನಂತೆ ಇರ್ತೀವಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಏನಾಗಬೇಕು? ನಾವು ಮಾತಾಡಿದ್ರೂ ಅದು ದೇವರ ಸ್ತೋತ್ರ ಆಗಬೇಕು, ಅಂಥ ಮಾತುಗಳನ್ನು ಆಡಬೇಕು. ಇಲ್ಲ, ನಿರಂತರವಾಗಿ ಮನಸ್ಸಲ್ಲೇನೆ ದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಇದು ಮೌನವ್ರತ. ಇನ್ನೊಂದು ಶ್ರುತ, ಶ್ರವಣ ಮಾಡ್ತಾ ಇರಬೇಕು. ಯಾರು ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಇರ್ತಾರೋ ಅದನ್ನೆಲ್ಲ ಕಿವಿಗೆ ಕೇಳಿಸ್ಕೊಳ್ತಾ ಇರಬೇಕು. ಎಲ್ಲ ಕಡೆಯಿಂದಲೂ ಕೇಳಿಸಿಕೊಂಡು ಒಂದೊಂದು ಕಡೆಯಿಂದ ಒಂದೊಂದು ಗುಣಗಳು ಪರಮಾತ್ಮನದ್ದು ನಮಗೆ ಕಿವಿಗೆ ಬೀಳ್ತಾ ಇರುತ್ತೆ. ಅದನ್ನು ಮತ್ತೆ ಕೇಳ್ತಾ ಇರಬೇಕು. ಇದನ್ನು ಶ್ರುತ ಅಂತ ಕರೆದು. ತಪಸ್ಸು, ತಪ ಆಲೋಚನೆ, ಕೇಳಿರತಕ್ಕಂಥದ್ದನ್ನು ನಾವು ಮನನ ಮಾಡ್ತಾ ಇರಬೇಕು. ಇದು ಒಂದು ರೀತಿಯ ತಪಸ್ಸು. ತಪ ಸಂತಾಪೆ, ಈ ದೇಹದ ಮೇಲೆ ಅಭಿಮಾನ ಹೋಗಲಿಕ್ಕೆ ಬೇಕಾಗಿರತಕ್ಕಂತಹ ಏಕಾದಶಿಯಾದಿ ರೂಪವಾಗಿರತಕ್ಕಂಥ ತಪಸ್ಸನ್ನು ಮಾಡಬೇಕು. ಹಾಗಾದರೆ ತಪಸ್ಸು. ಅಧ್ಯಯನ, ಇವನು ಸ್ವಂತ ಗುರುಗಳ ಮೂಲಕ ಹೋಗಿ ಗುರುಗಳಿಗೆ ಅವರ ಅನುಗ್ರಹವನ್ನು ಪಡೆದು ಗುರುಗಳ ಮೂಲಕ ವಿದ್ಯೆಯನ್ನು ಪಡೆಯಬೇಕು. ಸ್ವಧರ್ಮ, ತನಗೆ ಏನು ಧರ್ಮವನ್ನು ಹೇಳಿದ್ದಾರೋ ಅದನ್ನು ಚಾಚೂ ತಪ್ಪದಂತೆ ಅನುಷ್ಠಾನ ಮಾಡಬೇಕು. ವ್ಯಾಖ್ಯ ಅಂತಂದರೆ ತಾನು ಕಲಿತ ವಿದ್ಯೆಯನ್ನು 4 ಜನರಿಗೆ ಯೋಗ್ಯರಾದವರಿಗೆ ಅದನ್ನು ಹಂಚಿ ಆ ಮೂಲಕ ಇಡೀ ಸಮಾಜದಲ್ಲಿ ಅದು ಹರಡುವಂತೆ ಮಾಡಬೇಕು. ಇದು ವ್ಯಾಖ್ಯ. ರಹೋ ಜಪ ಅಂದರೆ ಏಕಾಂತದಲ್ಲಿ ಜಪವನ್ನು ಮಾಡಬೇಕು. ಏಕಾಂತದಲ್ಲಿ ಜಪ ಅಂತಂದರೆ ನಮ್ಮ ಯಾರೂ ಇಲ್ಲದೆ ಇರೋ ಪ್ರದೇಶ ಅಂತ ಒಂದು ಅರ್ಥ. ಇನ್ನೊಂದು ಸರಿಯಾದ ಅರ್ಥ ರಹೋ ಜಪ ಅಂದರೆ ನಾವು ಜಪಕ್ಕೆ ಅಂತ ಕೂತಾಗ ನಮಗೆ ಬೇರೆ ಯಾವುದು ಬಾಧಕಗಳ ಬರದೇ ಇರುವಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಕೂಡಬೇಕು. ಮನಸ್ಸಿನೆಲ್ಲೋ ಹೋಗೋದು, ಕೈ ಇನ್ನೇನೋ ಕೆಲಸ ಮಾಡ್ತಾ ಇದೆ, ನಾವು ಕೂತಿದ್ದು ಕೇಳ್ತಾ ಇಲ್ಲ, ಕೈ ಕಾಲುಗಳು ಕೇಳ್ತಾ ಇಲ್ಲ, ಎಷ್ಟೊತ್ತು ಕೂಡೋದು ಅನ್ನೋ ಭಾವನೆ ಬರುತ್ತೆ. ಹಾಗಾದರೆ ಇದು ಯಾವುದು ಏಕಾಂತ ಅಲ್ಲ, ನಮಗೆ ಅವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ತೊಂದರೆ ಬರದೇ ಇರುವಂತೆ ಏಕಾಂತದಲ್ಲಿ, ಅಥವಾ ಏಕ ಅಂದರೆ ಪರಮಾತ್ಮ ಅವನ ಅಂತ ಸಮೀಪದಲ್ಲಿ ಕೂಡಬೇಕು. ಆವಾಗ ನಮಗೆ ತೊಂದರೆಗಳು ಬರೋದಿಲ್ಲ. ಹಾಗಾಗಿ ಇಂಥ ರಹೋ ಜಪ. ಸಮಾಧಿ ಅಂತಂದರೆ ಮನಸ್ಸಲ್ಲಿ ಒಮ್ಮೆ ಪರಮಾತ್ಮನನ್ನು ಕಾಣಲಿಕ್ಕೆ ಅಂತ ಕೂತ್ರೆ ಬೇರೆ ಏನು ತೊಂದರೆ ಬಂದ್ರೂ ಅದನ್ನು ಮುಗಿಸಿ ಹೋಗುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು, ಆ ದಾರ್ಢ್ಯವನ್ನು ಬೆಳೆಸ್ಕೊಳ್ಬೇಕು. ಇದು ಸಮಾಧಯ. ಆಪವರ್ಗ್ಯಾ, ಇನ್ನು ಮೋಕ್ಷಕ್ಕೆ ಬೇಕಾಗಿರತಕ್ಕಂತಹ ಶ್ರವಣ ಮನನ ನಿಧಿಧ್ಯಾಸನ ಮುಂತಾದವುಗಳು, ಅನುಷ್ಠಾನಗಳು, ವೈರಾಗ್ಯ, ಇದನ್ನೆಲ್ಲ ನಾವು ಪಡೆದುಕೊಳ್ಬೇಕು. ಪ್ರಾಯ ಎಲ್ಲವೂ ಕೂಡ ಯಾರಿಗೆ ಒಲಿಯತ್ತೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಅಜಿತೇಂದ್ರಿಯಾಣ. ಯಾರು ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಿರ್ತಾರೋ ಅಂಥವರಿಗೆ ವಾರ್ತಾಹ ಭವಂತಿ, ಅವರಿಗಿದೆಲ್ಲ ಒಲಿಯತ್ತಂತೆ. ನತು ದಾಂಭಿಕಾನ, ಯಾರು ತೋರಿಕೆಗಾಗಿ ಮಾಡ್ತಾ ಇರ್ತಾರೆ ಅಥವಾ ಏನೋ ಫಲಕ್ಕೋಸ್ಕರ ಮಾಡ್ತಾ ಇರ್ತಾರೆ, ದೇವರ ಮೇಲೆ ಸರಿಯಾದ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಆದರೂ ಎಲ್ಲರೂ ಮಾಡ್ತಿದ್ದಾರೆ, ನಾನು ಅವರ ಮಧ್ಯದಲ್ಲೇ ಇರೋದರಿಂದ ನಾನು ಮಾಡಬೇಕು ಅಂತ ಯಾರು ತೋರಿಕೆಗಾಗಿ ಮಾಡ್ತಾರೆ ಅಂಥವರಿಗೆ ಪರಮಾತ್ಮನ ಅನುಗ್ರಹ ಆಗೋದಿಲ್ಲ, ಪರಮಾತ್ಮ ನಮಗೆ ಒಲಿಯೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಏನು ಮಾಡಬೇಕು? ಪರಮಾತ್ಮ ನಮಗೆ ಒಲಿಬೇಕು, ನಮ್ಮ ಅಂತಃಕರಣ ಶುದ್ಧವಾಗಬೇಕು ಅಂತಂದರೆ ಕೊನೆಯಲ್ಲಿ ಹೇಳ್ತಾರೆ, ತತ್ವೇ ಮನಃ ದರ್ಶನೇ ದೃಗಪಿ ಸ್ತುತೌ ಚ ವಾಕ್ ಕರ್ಮಣಿ ಹ್ಯಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯ ತ್ವಯಿ ವಿನೇತಿ ಷಡಂಗಯಾಕಿಂ ಭಕ್ತಿಂ ಜನತ್ ಪರಮಹಂಸಗತೌ ಲಭೇತ. ಹಾಗಾದರೆ ಪರಮಾತ್ಮ ನಮಗೆ ಒಲಿಬೇಕು ಅಂತಾದರೆ ಏನು ಮಾಡಬೇಕು? ಷಡಂಗಯ ವಿನ ಅಂದರೆ 6 ಅಂಗಗಳಿಲ್ಲದೇನೆ ಪರಮಾತ್ಮನಲ್ಲಿ, ಅಂದರೆ ಯಾವುದು ಇಲ್ಲದೇನೆ ಪರಮಾತ್ಮನನ್ನು ನಾವು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಅಂತಾದರೆ ಅದಕ್ಕೆ ಹೇಳ್ತಾ ಇರೋದು ತತ್ವೇ ಮನಃ. ತತ್ವೇ ಮನಃ ಅಂದರೆ ಪರಮಾತ್ಮನ ತತ್ವಗಳು ಅಂತೇನಿದೆ ಅದರಲ್ಲಿ ಮನಸ್ಸನ್ನಿಡಬೇಕು.
ಪರಮಾತ್ಮನ ಗುಣಗಳೇನಿದೆ ಅದನ್ನು ನಾವು ಮನಸ್ಸಲ್ಲಿ ಪ್ರತಿನಿತ್ಯ ಮನನ ಮಾಡಬೇಕು. ಪರಮಾತ್ಮನ ತತ್ವಗಳು, ಪರಮಾತ್ಮ ಹೇಗೆ ಅನುಗ್ರಹ ಮಾಡುತ್ತಾನೆ, ಪರಮಾತ್ಮನ ಕಾರುಣ್ಯ ಎಷ್ಟಿದೆ, ಪರಮಾತ್ಮ ನಮಗೆ ರಕ್ಷಣೆ ಹೇಗೆ ಮಾಡುತ್ತಾನೆ ಅನ್ನೋ ವಿಚಾರಗಳನ್ನು ಅದು ಪ್ರತಿನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲೂ ಹೇಗೆ ರಕ್ಷಣೆ ಮಾಡುತ್ತಾನೆ ಇದನ್ನು ಮನನ ಮಾಡ್ತಾನೇ ಇರಬೇಕು. ಇಂಥ ತತ್ವಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಹಾಗಾದರೆ ಅಂಥ ತತ್ವಗಳಲ್ಲಿ ನಮ್ಮ ಮನಸ್ಸು ಹೋಗಬೇಕು. ಅದನ್ನು ಬಿಟ್ಟು ವಿರುದ್ಧವಾದದ ಕಡೆ ಹೋಗತ್ತೆ ಅಂದರೆ ಪರಮಾತ್ಮ ನಮಗೆ ಅನುಗ್ರಹ ಮಾಡಲಾರ. ಇನ್ನು ಅದೇ ರೀತಿಯಾಗಿ ಯಾವುದು ದರ್ಶನೇ ದೃಗ್, ಪರಮಾತ್ಮನ ದರ್ಶನವನ್ನು ನಮ್ಮ ಕಣ್ಣುಗಳು ಮಾಡಬೇಕು ಅಂತ. ಏನದು ದರ್ಶನ ಮಾಡೋದು ಅಂತಂದರೆ ಪರಮಾತ್ಮನ ನಾನಾ ರೀತಿಯ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿರತಕ್ಕಂಥ ಪರಮಾತ್ಮನ ಸನ್ನಿಧಾನ ಇರತಕ್ಕಂಥ ಪ್ರತಿಮಾದಿಗಳನ್ನು ನೋಡಬೇಕು. ಅಥವಾ ಜ್ಞಾನಿಗಳು ಅರ್ಚನೆ ಮಾಡಿರತಕ್ಕಂತಹ ಸಂಸ್ಥಾನಗಳಲ್ಲಿರತಕ್ಕಂಥ ಪ್ರತಿಮಾದಿಗಳನ್ನು ದರ್ಶನ ಮಾಡಬೇಕು. ಇದರ ಜೊತೆಗೆ ಒಳಗಣ್ಣಿನಿಂದ ಪರಮಾತ್ಮನನ್ನು ದರ್ಶನ ಮಾಡಲಿಕ್ಕೆ ಮಾಡಬೇಕು. ಇದು ದರ್ಶನೇ ದೃಕ್ ಅಂದರೆ ನಮ್ಮ ನೇತ್ರ ಕಣ್ಣುಗಳು ಪರಮಾತ್ಮನ ದರ್ಶನ ಮಾಡಲಿಕ್ಕೆ ಅಂತಲೇ ಇರಬೇಕು. ಇನ್ನು ಸ್ತುತೌಚ ವಾಕ್, ಸ್ತುತೌಚ ವಾಕ್ ಅಂದರೆ ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ನಮ್ಮ ಮಾತನ್ನು ಬಳಸಿಕೊಳ್ಳಬೇಕು. ಹೇಗೆ? ಯಾವಾಗ ಸ್ತೋತ್ರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಹಾಗಾದರೆ ಏನು ಮಾಡಬೇಕು ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳೇನಿದೆ ಅದರಲ್ಲಿ ಆದಷ್ಟು ದೇವರ ಸ್ತೋತ್ರಗಳು ಬರುವಂತೆ ನಾವು ಮಾಡಬೇಕು. ಯಾರೋ ಬಂದು ಹಿರಿಯರು ಅಂತ ಆಶೀರ್ವಾದ ಮಾಡಿದಾಗ ನಮ್ಮ ಮಾತುಗಳಿಂದ ಅವ್ರಿಗೆ ಆಶೀರ್ವಾದ ಮಾಡೋದಲ್ಲ, ದೇವತಾ ಸ್ತೋತ್ರಗಳಲ್ಲಿ ಏನಾದರೂ ಆಶೀರ್ವಾದ ಮಂತ್ರಗಳಿರುತ್ತಲ್ಲ ಅದನ್ನು ಅವರಿಗೆ ಹೇಳಬೇಕು. ನಮಗೆ ಒಂದು ರೀತಿ ಅವ್ರಿಗೆ ಆಶೀರ್ವಾದನೂ ಮಾಡಿದ್ವಿ, ಅದು ನಮ್ಮ ಮಾತಲ್ಲ, ಪರಮಾತ್ಮನ ಮಾತು. ಹಾಗಾಗಿ ಅವ್ರಿಗೂ ಅನುಕೂಲ, ದೇವರ ಮಾತುಗಳನ್ನು ಆಡೋದ್ರಿಂದ ನಮಗೂ ಅನುಕೂಲ. ಈ ರೀತಿಯಾದದ್ದನ್ನು ಅಳವಡಿಸ್ಕೊಳ್ಬೇಕು. ಮಂತ್ರಾಲಯ ಪ್ರಭುಗಳಂತೂ ಒಂದು ಮಾತನ್ನು ಹೇಳ್ತಾರೆ, ಧ್ವನ್ಯಾತ್ಮಕ ವರ್ಣಾತ್ಮಕ ಭೇದ ಭಿನ್ನ. ಹಾಗಾದರೆ ನಾವು ಮಾತಾಡೋದು ಕೇವಲ ಈ 51 ಅಕ್ಷರ ಬಳಸ್ಕೊಂಡು. ಈ 51 ಅಕ್ಷರ ಯಾವುದು? ವರ್ಣಮಾಲೆ. ಯಾವುದದು? ಏಕಾತ್ಮನ ನಾಮಗಳಿವು ಅಂತ ದಾಸರು ಹೇಳ್ತಾರೆ, ಜಗನ್ನಾಥ ದಾಸರು. ಪರಮಾತ್ಮನ ಹೆಸರಿದು. ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದಾಗ ಎ ಫಾರ್ ಆ್ಯಪಲ್ ಅಂತನೋ ಅಥವಾ ಕನ್ನಡದಲ್ಲಿ ಹೇಳಬೇಕಾದ್ರೆ ಅಮ್ಮ, ಆನೆ, ಈಟಿ, ಈಲಿ ಹೀಗೆ ಹೇಳ್ತೀವಿ. ಈ ಕ್ರಮ ಬಂದಿದ್ದು ಇವಾಗಲ್ಲ, ಅದು ಅನಾದಿ ಕಾಲದಿಂದಲೇ ಇದೆ. ನಮ್ಮ ಸಂಸ್ಕೃತ ಅಕ್ಷರಗಳಲ್ಲಿ ಆ ಇಂದ ಜ್ಞಾ ತನಕ ಅಥವಾ ಕ್ಷಾ ತನಕ ಏನಿದೆ ಇದೆಲ್ಲವೂ ಪರಮಾತ್ಮನ ಒಂದೊಂದು ಹೆಸರು. ಅಜಾಯ ನಮಃ, ಆನಂದಾಯ ನಮಃ, ಇಂದ್ರಾಯ ನಮಃ. ಇದು ನಮ್ಮ ಪ್ರಾಚೀನ ಪದ್ಧತಿ. ಇದನ್ನು ನೋಡಿ ಬೇರೆ ಬೇರೆ ಕಡೆ ಬಂದಿದೆ. ಅಂದರೆ ನಾವು ಇದನ್ನು ಅನುಸಂಧಾನ ಮಾಡುವಾಗ ಹಾಗಾದರೆ ಈ ಪರಮಾತ್ಮನ ಹೆಸರನ್ನು ಹೇಳುವಂತಹ ಈ ಅಕ್ಷರಗಳನ್ನು ಬಳಸಿಕೊಂಡು ನಾನು ಪ್ರತಿನಿತ್ಯ ಹಾಳು ಹರಟೆ ಹೊಡಿತಾ ಇರಲಿ. ಆದರೆ ಇದು ಪರಮಾತ್ಮನ ಹೆಸರುಗಳನ್ನು ಹೇಳುವಂತಹ ಅಕ್ಷರಗಳಿಂದ ನಾನು ಮಾತಾಡ್ತಾ ಇರೋದು ಅಂತಂದರೆ ಅದು ಒಂದು ರೀತಿ ಸ್ತೋತ್ರ ಆಗತ್ತೆ. ಹಾಗಾದರೆ ಈ ಅನುಸಂಧಾನ ಆದರೂ ನಮಗೆ ಬರಬೇಕು. ಇಲ್ಲ ನಾವು ಅನಿವಾರ್ಯವಾಗಿ ಏನಾದರೂ ಬೇರೆ ಬೇರೆ ವಿಚಾರಗಳು ಮಾತಾಡಲಿಕ್ಕೆ ಅಂತ ಬಂದಾಗ ಆದಷ್ಟು ದೇವರ ವಿಚಾರಗಳು, ದೇವರ ಗುಣಗಳು ಅಲ್ಲಿ ಬರುವಂತೆ ಹಿರಿಯರು ಜ್ಞಾನಿಗಳು ಬಳಸಿರುವಂತಹ ಮಾತುಗಳನ್ನು ನಾವು ಬಳಸಬೇಕು. ಅಂದಾಗ ನಾವು ದೇವರ ಸ್ತೋತ್ರ ಮಾಡಿದಂತೆ ಆಗತ್ತೆ. ಇದನ್ನು ವಾಕ್ ಸ್ತುತವು ಅಂತ ಇದನ್ನು ನಾವು ಹೇಳಿದ್ರು. ಇದಾದ ಮೇಲೆ ಇನ್ನೊಂದೇನು? ಕರವು ಕರ್ಮಣಿ. ಈ ಕೈ ಇದೆಯಲ್ಲ, ಇದು ಪರಮಾತ್ಮನ ಕೆಲಸಗಳನ್ನು ಮಾಡಬೇಕು. ಪರಮಾತ್ಮನ ಕೆಲಸಗಳು ಅಂತಂದರೆ ದೇವರ ಪೂಜೆ ಮುಂತಾದವುಗಳು ಒಂದರ್ಥ. ಪರಮಾತ್ಮ ಹೇಳಿದಂಥ ಕೆಲಸ. ಪರಮಾತ್ಮ ಈ ಕೈಯನ್ನು ಕೊಟ್ಟು ಇದರ ಸಾರ್ಥಕತೆ ಹೇಗೆ ಅಂತ ಹೇಳಿದ್ದಾನೋ ಆ ಸಾರ್ಥಕತೆ ಬರುವಂತೆ ಪರಮಾತ್ಮ ಹೇಳಿದಂತೆ ಕರ್ಮಗಳನ್ನು ಮಾಡಬೇಕು. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರ ನಮ್ಮ ಕೈಲಾದ ಅವರಿಗೆ ಸಹಾಯ ಮಾಡುವಾಗ ಕೈ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತಾದರೆ ಅದನ್ನು ಮಾಡೋದು. ಯಾರು ತುಂಬ ದುಃಖದಲ್ಲಿರ್ತಾರೆ ಅಂಥವರಿಗೆ ನಮ್ಮ ಕೈಲಾದ ಸಹಾಯ ಅಂದರೆ ಧಾನ್ಯ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಹಾಯವನ್ನು ಮಾಡೋದು. ಅಥವಾ ಅವರೇನೋ ಕೆಲಸ ಮಾಡ್ತಾ ಇರ್ತಾರೆ, ಅದರಲ್ಲಿ ನಾವು ಸೇರಿಕೊಂಡು ಅವರಿಗೆ ಸಹಾಯವನ್ನು ಮಾಡೋದು. ಅಂದರೆ ಅಲ್ಲಿ ಇರತಕ್ಕಂಥ ಪರಮಾತ್ಮ ಪ್ರೀತನಾಗಲಿ ಅಂತ. ಹೀಗೆ ದೇವರು ಹೇಳಿದ ಕೆಲಸಗಳನ್ನು ಮಾಡಬೇಕು. ಅದನ್ನೇ ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ವಿತೆ ಅಂತ ಹೇಳ್ತಾರೆ. 4 ಜನರಿಗೆ ಮಾಡುವ ನಾವು ಸಹಾಯ ಏನಿದೆಯಲ್ಲ ಇದು ಅದನ್ನು ಕರ್ಮ ಅಂತ ಕರೀತಾರೆ. ಯಾಕೆ ಅದನ್ನು ಕರ್ಮ ಅಂತ? ಕರವನ್ವಿತೇಹೇ ಕರ್ಮ. ಕರ ಎಂಬುದಾಗಿ ಮ ತಿಳಿಬೇಕು, ಆದ್ದರಿಂದ ಅದಕ್ಕೆ ಕರ್ಮ ಅಂತ ಹೆಸರು. ಕರ ಇತಿ ಮ. ಅದು ನಾವು ಕರ ಅಂದರೆ ಟ್ಯಾಕ್ಸ್. ದೇವರ ಸರ್ಕಾರಕ್ಕೆ ನಾವು ಯಾವ ಟ್ಯಾಕ್ಸ್ ಕೊಡಬೇಕು?
ನಮ್ಮಲ್ಲಿರೋ ಹಣ ಕೊಟ್ಟರೆ ದೇವರು ಪ್ರೀತನಾಗಲ್ಲ. ಮತ್ತೇನು ಮಾಡ್ದ? ನಾನು ನಿನಗೆ ಸಹಾಯ ಮಾಡಿದ್ನಲ್ಲ, ನೀನು ನನಗೆ ಮಾಡಬೇಕಾಗಿಲ್ಲ, ನನಗೆ ಬೇಕಾಗೂ ಇಲ್ಲ. ನಿನ್ನಂತೆ ಯಾರಿದ್ದಾರೆ ಕಷ್ಟದಲ್ಲಿದ್ದಾರಲ್ಲ ಅವ್ರಿಗೆ ನೀನು ಸಹಾಯ ಮಾಡು, ಆ ಋಣ ಪರಿಹಾರ ಆಗುತ್ತೆ. ಅದು ಕರ್ಮ. ನನಗೆ ಕರ ಟ್ಯಾಕ್ಸ್ ಕೊಟ್ಟಂತೆ ತಿಳಿದುಕೋ, ಆದ್ದರಿಂದ ಅದನ್ನು ಕರ್ಮ ಅಂತ ಕರೆದಿದ್ದಾರೆ. ಹಾಗಾಗಿ ನಾನಾ ಜನಸ್ಯ ಶುಶ್ರೂಷ ಕರ್ಮಾಖ್ಯ ಕರವನ್ವಿತೇಹ. ಅದಕ್ಕೆ ಕರ್ಮ ಅಂತ ಹೆಸರು. ಯಾಕೆ? ಕರವನ್ವಿತೇಹ, ಅದನ್ನು ಟ್ಯಾಕ್ಸ್ ಅಂತ ತಿಳ್ಕೊಳ್ಬೇಕಾದ್ರಿಂದ ಅಂತ. ಹಾಗೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಹಿಂದಿನವರೆಲ್ಲ ಅಲ್ಲಲ್ಲಿ ಅರವಟ್ಟಿಗೆಗಳನ್ನು ನಿರ್ಮಾಣ ಮಾಡ್ತಿದ್ದಿದ್ದೇ ಈ ಸಲುವಾಗಿ. ತೀರ್ಥಯಾತ್ರೆಗೆ ಅಂತ ಬರ್ತಾ ಇರ್ತಾರೆ, ಅವರಿಗೆ ಪರಮಾತ್ಮನ ದರ್ಶನ ಆಗಬೇಕು. ಆದರೆ ಪರಮಾತ್ಮನ ದರ್ಶನ ಆಗಬೇಕು ಅಂದರೆ ಅವ್ರಿಗೆ ಯಾವ ಆತಂಕ ಆಗಬಾರ್ದು. ನಾವು ಎಲ್ಲಿ ಉಳ್ಕೊಳ್ಬೇಕು, ರಾತ್ರಿ ಎಲ್ಲಿ ಮಲಗಬೇಕು, ತಿಂಡಿ ಏನು, ತೀರ್ಥ ಏನು, ಆಹಾರ ಏನು, ಈ ಹೌದು, ಮಠಗಳು ಆ ಸ್ಥಾನದಲ್ಲಿದೆ. ಆದರೆ ಎಷ್ಟೋ ಮಠಗಳು ಇದೆ. ಇಲ್ಲ, ರಸೀದಿ ಇಲ್ಲದೆ ಇರೋರನ್ನ ಎಬ್ಸಿದ್ದು ಅಂತೇನಿಲ್ಲಲ್ಲ. ಹಾಂ, ಹೌದು. ಹಿಂದೆಲ್ಲ ಆ ಕ್ರಮ ಇತ್ತು. ಅಂದರೆ ಅವ್ರು ಬಂದಿದ್ದಾರೆ ಅಂದರೆ ಅವ್ರಿಗೆ ಹಾಕಬೇಕು. ಅರವಟ್ಟಿಗೆ ನಿರ್ಮಾಣ ಮಾಡ್ತಿದ್ದೇ ಆ ಕಾರಣಕ್ಕೋಸ್ಕರ, ಅವ್ರಿಗೆ ಅನುಕೂಲ ಆಗಲಿ ಅಂತ. ವ್ಯತ್ಯಾಸ ಆಗಿದೆ. ಹಾಗಾಗಿ ಇಂತಹ ಕೆಲಸ ಇದು ಕರ್ಮ. ನಾನಾ ಜನಸ್ಯ ಶುಶ್ರೂಷ. ಅವ್ರು ಯಾರು ಬರ್ತಾರೆ, ಯಾರಿಲ್ಲ, ಅವ್ರು ಯಾವುದೇ ವರ್ಣದವರಾಗಿರಲಿ ಅವರಿಗೆ ವ್ಯವಸ್ಥೆಯನ್ನು ಮಾಡಬೇಕು. ಅವರಿಗೆ ಯೋಗ್ಯವಾದ ವ್ಯವಸ್ಥೆಯನ್ನು ಅವ್ರಿಗೆ ಮಾಡಿ ಪರಮಾತ್ಮನ ಪ್ರಸಾದ ಸಿಗುವಂತೆ ಮಾಡ್ತಾರೆ ಅಂತಂದರೆ ಇದನ್ನು ಕರ್ಮ, ಇದು ಕರ. ನಾವು ದೇವರಿಗೆ ನಾವು ಉಪಯೋಗ ಪಡೆದುಕೊಂಡು ಉಪಕಾರ ಪಡೆದು ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದು. ಅಲ್ಲಿ ದೇವರಿದ್ದಾನೆ. ಈ ದೇವರಿಗೆ ನಾವು ಮಾಡಲಿಕ್ಕಾಗದೇ ಇದ್ರು ಇಲ್ಲಿರುವಂಥ ದೇವರು ಪ್ರೀತನಾಗ್ತಾನೆ. ಹೇಗೆ? ಅವರು ಸಂತೋಷಗೊಂಡ್ರೆ ಅಲ್ಲಿರ್ತಕ್ಕಂಥ ಪರಮಾತ್ಮ ತಾನು ಪ್ರೀತನಾಗ್ತಾನೆ. ಹಾಗಾದರೆ ನನ್ನನ್ನು ಇಲ್ಲಿ ನೀನು ಪೂಜೆ ಮಾಡಬೇಡ. ಪ್ರತಿಮಾದಿಗಳಲ್ಲಿ ಪೂಜೆ ಮಾಡಿದ್ರೆ ನಾನು ನಿನಗೆ ಒಲಿತೀನಿ. ಆದರೆ ಅದಕ್ಕಿಂತಲೂ ಹೆಚ್ಚು ಒಲಿಯೋದು ನಾನು ಎಲ್ಲಿ? ಜನರಲ್ಲಿರತಕ್ಕಂಥ ದೇವರನ್ನು ಒಲಿಸಿದರೆ. ಉದ್ಧವನಿಗೆ ಕೃಷ್ಣ ಅದನ್ನು ಹೇಳ್ತಾನೆ, ಇನ್ನೊಬ್ಬರಲ್ಲಿ ಇರತಕ್ಕಂಥ ದೇವರನ್ನು ಕಾಣಬೇಕು ಅಂತ. ಕಾಣೋದು ಅಂದರೆ ಅವರಲ್ಲಿ ದೇವರಿದ್ದಾನೆ ಅಂತ ತಿಳಿಯೋದಿಷ್ಟೇ ಅಲ್ಲ, ಅವರಿಗೇನಾದರೂ ಆಪತ್ತು ಬಂದಾಗ ಅದು ನಾವು ಅವರ ಆಪತ್ತನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು, ನಮ್ಮ ಶಕ್ತಿ ಇತ್ತು ಅಂತಾದರೆ. ಇದರಿಂದ ಪರಮಾತ್ಮ ತಾನು ಸಂತುಷ್ಟನಾಗ್ತಾನೆ. ಹಾಗಾಗಿ ಇಂಥದ್ದನ್ನು ಮಾಡಬೇಕು. ಇದು ಕರ್ಮ. ಇಂಥ ಕರ್ಮಗಳನ್ನು ನಾವು ಮಾಡಬೇಕು. ಶ್ರವಣಂ ಕಥಾಯಾಮ್, ಪರಮಾತ್ಮನ ಕಥೆ ಕೇಳೋದರಲ್ಲಿ ನಮ್ಮ ಕಿವಿಗಳು ಹಾತುರಿತಾ ಇರಬೇಕು. ಅಂದರೆ ಬೇಡದೇ ಇರೋ ವಿಷಯಗಳು ನಮಗೆ ಕಿವಿಗೆ ಬೀಳ್ತಾ ಇರುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ಅದು ಬೀಳದೇ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲಿ ಪರಮಾತ್ಮನ ಕಥೆ ಕೇಳಲಿಕ್ಕೆ ಶ್ರವಣ ಆಗತ್ತೆ, ನಮಗೆ ಕಿವಿಗೆ ಬೀಳತ್ತೆ, ಅದು ನಮಗೆ ಗೊತ್ತಿದ್ದರೂ ಅದಕ್ಕಿಂತಲೂ ಹೆಚ್ಚು ವಿಚಾರ ಗೊತ್ತಿದ್ದರೂ ನಾವು ದೇವರ ಕಥೆಯನ್ನು ಮತ್ತೆ ಕೇಳಬೇಕು. ಎಷ್ಟೆಷ್ಟು ಬಾರಿ ಸಾಧ್ಯತೆ ಇದೆಯೋ ಅಷ್ಟು ಬಾರಿ ಕೇಳಬೇಕು ಅಂತ. ಹಾಗಾಗಿ ಶ್ರವಣಂ ಕಥಾಯಾಮ್ ಸಂಸೇವಯ ತ್ವಯಿ. ಸಂಸೇವಯ, ಪರಮಾತ್ಮನ ಸೇವೆಯನ್ನು ಮಾಡೋದು. ಪರಮಾತ್ಮನ ಸೇವೆ ಹಿಂದೆ ನೋಡಿದಂತೆ ಎರಡು ರೀತಿ. ಒಂದು, ಪರಮಾತ್ಮನ ಪೂಜೆಯನ್ನು ಮಾಡುತ್ತಾ ಆ ಪ್ರತಿಮಾದಿಗಳನ್ನು ಸ್ವಚ್ಛ ಮಾಡೋದು, ಅಥವಾ ಪರಮಾತ್ಮನ ಪೂಜೆಗೆ ಬಳಸುವಂತಹ ಏನೇನು ದೇವರ ಪಾತ್ರೆಗಳಿದೆ, ಉಪಕರಣಗಳಿದೆ, ಆ ಉಪಕರಣಗಳನ್ನು ಸ್ವಚ್ಛ ಮಾಡೋದು, ದೇವ ಮಂದಿರವನ್ನು ಸ್ವಚ್ಛ ಮಾಡೋದು. ಇದು ಒಂದು ರೀತಿ. ಆದರೆ ಛಲಪ್ರತಿಮೆಗಳು ಅಂತ ಯಾರಿರ್ತಾರೋ ಅಂಥವರ ಸೇವೆ ಮಾಡೋದು ಕೂಡ ಭಗವಂತನ ಸೇವೆ. ಅಲ್ಲಿ ವಿಶೇಷವಾದ ಪರಮಾತ್ಮನ ಸನ್ನಿಧಾನ. ಅಂಥವರ ಸೇವೆ ಮಾಡ್ತೀವಿ ಅಂದರೆ ಅವರ ಸೇವೆನೂ ಆಗತ್ತೆ, ಅಲ್ಲಿರ್ತಕ್ಕಂಥ ಪರಮಾತ್ಮನ ಸೇವೆನೂ ಆಗತ್ತೆ. ಇದು ಎರಡು ಲಾಭ ನಮಗೆ. ಪ್ರತಿಮೆಯಲ್ಲಿ ಮಾಡೋದರಿಂದ ಬರೀ ದೇವರ ಸೇವೆ, ಜ್ಞಾನಿಗಳ ಸೇವೆ ಮಾಡುವುದರಿಂದ ಜ್ಞಾನಿಗಳ ಉಪಾಸನೆಯೂ ಆಯಿತು, ಅವರ ಸೇವೆಯೂ ಆಯಿತು, ಅಲ್ಲಿರತಕ್ಕಂಥ ಪರಮಾತ್ಮನ ಸೇವೆಯೂ ಆಗತ್ತೆ. ಈ ಎರಡು ರೀತಿಯ ಸೇವೆಯನ್ನು ಮಾಡಬೇಕು. ಇಂಥ ಭಕ್ತಿ ಪರಮಹಂಸಗತೌ ಲಭೇತ. ಹಾಗಾದರೆ ಇಂತಹ ಭಕ್ತಿಯನ್ನು ಪರಮಹಂಸಗತೌ ಅಂದರೆ ಯತಿಗಳ ಮೂಲಕ, ಅಂದರೆ ಯತಿಗಳ ಪರಮಹಂಸಗತೌ, ಪರಮಹಂಸರು ಅಂತಂದರೆ ಯತಿಶ್ರೇಷ್ಠರು. ಅಂತಹ ಯತಿಶ್ರೇಷ್ಠರ ಗತೌ, ಅವರ ಸನ್ನಿಧಾನದಲ್ಲಿ ಅವರಿಂದ ಲಭೇತ, ಭಕ್ತಿಂ ಲಭೇತ, ನಾವು ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ನಮಗೆ ಸ್ಪಷ್ಟಪಡಿಸಿದ್ದಾರೆ.
ಹೀಗೆ ಇಷ್ಟೆಲ್ಲ ಪ್ರಹ್ಲಾದರಾಜರು ಪರಮಾತ್ಮನನ್ನು ಹೊಗಳಿದ್ದಾರೆ, ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆವಾಗ ಪ್ರಹ್ಲಾದರಾಜರಿಗೆ ಅಭಯವನ್ನು ಕೊಡ್ತಾ ಇದ್ದಾರೆ. ಪ್ರಹ್ಲಾದ ಭದ್ರ ಭದ್ರಂತೆ ಪ್ರೀತೋಹಂ ತೇ ಅಸುರೋತ್ತಮ ವರಂ ವೃಣೀಶ್ವಾಭಿಮತಂ ಕಾಮಪೂರೋಸ್ಮ್ಯಹಂ ನೃಣಾಂ. ನರಸಿಂಹದೇವರು ಹೇಳಿಕೊಡ್ತಾ ಇದ್ದಾರೆ, ಕಾಮಪೂರ ಭಕ್ತರ ಮನುಷ್ಯರ, ಅದು ಭಕ್ತಾನಾಮ ಹೇಳಿಲ್ಲ, ನೃಣಾಂ ಮನುಷ್ಯರು ಯಾರಿದ್ದಾರೋ ಅವರ ಅಭಿಲಾಷೆಗಳೇನಿದೆ ಅದನ್ನು ಪೂರ್ಣೆ ಮಾಡಬೇಕು ಅಂತಲೇ ನಾನು ಈ ಅವತಾರವನ್ನು ಮಾಡಿದ್ದೇನೆ. ಹಾಗಾಗಿ ಅಸುರೋತ್ತಮ, ಅಸುರ ಕುಲದಲ್ಲಿ ಹುಟ್ಟಿದ್ದರೂ ಕೂಡ ಅದರ ಸಂಪರ್ಕ ಇಲ್ಲದೆ ಅದರ ಪ್ರಭಾವಕ್ಕೆ ಒಳಗಾಗದೇ ಇರೋದರಿಂದ ಅಸುರೋತ್ತಮನಾಗಿದ್ದೀಯ. ಹಾಗಾಗಿ ಭದ್ರಂತೆ, ನಿನಗೆ ಮಂಗಳ ಆಗಲಿ. ಹಾಗಾದರೆ ಯಾರಾದರೂ ನಮಸ್ಕಾರ ಮಾಡಿದಾಗ ಭದ್ರಂತೆ, ಇದು ನಾವು ಹೇಳಿದ್ದಲ್ಲ, ಭಾಗವತದ ಮಾತನ್ನು ಅವರಿಗೆ ಹೇಳ್ತಾ ಇರೋದು. ಈ ಥರ ಆಶೀರ್ವಾದವನ್ನು ಮಾಡಬಹುದು. ಹಾಗಾಗಿ ವರಂ ವೃಣೀಶ್ವಾಭಿಮತಂ, ನಿನ್ನ ಮನಸ್ಸಲ್ಲಿ ಏನು ಅಭಿಲಾಷೆ ಇದೆ ಅದನ್ನು ನೀನು ಕೇಳು ಅಂತ ಹೇಳಿದ್ದಾರೆ. ಈ ರೀತಿ ಇದ್ದಾಗ ಸ್ಮಯಮಾನ ಉವಾಚಃ, ಆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರಂತೆ, ನನಗಿದು ಯಾವುದೂ ಬೇಡ, ನೀನು ಒಲಿದಿದ್ದಿ ಅನ್ನೋದೇ ನನಗೆ ದೊಡ್ಡ ವರ, ಅದಕ್ಕಿಂತ ಇನ್ಯಾವುದು ವರ ಬೇಡ ಅಂತ ಕೇಳಿದಾಗ, ಇಲ್ಲ ನೀನು ವರವನ್ನು ಕೇಳಲೇಬೇಕು, ಅದನ್ನು ನಾನು ಕೊಡಲೇಬೇಕು ಅಂತಂದರೆ ಅದಕ್ಕೆ ಅವ್ರು ಹೇಳ್ತಾರೆ, ನೀನೇನು ಯದಿರಾಶೀಷಮೇಕಾಮಾನ್ ವರಾಂತ್ವಂ ವರದರ್ಷಭ ಕಾಮಾನಾಂ ಹೃದಯ ಅಸಂರೋಹಂ ಭವತಸ್ತು ವೃಣೇವರಂ. ಹಾಗಾದರೆ ನೀನು ವರ ಕೊಡೋದು ಅಂತಾದರೆ ನನಗೇನು, ನಾನು ವರ ಕೇಳಬೇಕು ಅನ್ನೋ ಬಯಕೆ ನನಗೆ ಬರದೇ ಇಲ್ಲ, ಇದೇ ನನಗೆ ವರವನ್ನಾಗಿ ಕೊಡು ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇದು ಜ್ಞಾನಿಗಳು ನಮಗೆ ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡೋದು. ನನಗೆ ಅದು ಬೇಕು, ಇದು ಬೇಕು, ಇದು ಅಂತ ಕೇಳಿದ್ರೆ ನಾವೇನು ಕೇಳ್ತೀವೋ ಅದನ್ನು ಕೊಡ್ತಾನೆ ಪರಮಾತ್ಮ. ಆದರೆ ಏನೂ ಕೇಳದೆ ಎಲ್ಲ ನಮಗೆ ಸಿಗಬೇಕು. ಆ ಥರ ಆಗಬೇಕು ಅಂತಂದರೆ ನಿನ್ನಲ್ಲಿ ಭಕ್ತಿ ಕೊಡು. ಅದು ಸ್ವಾರ್ಥವೇ ಆಗಿರಲಿ, ಎಲ್ಲ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಆಗಿರಲಿ, ಅಥವಾ ಕೇವಲ ಪರಮಾತ್ಮನ ಪ್ರೀತಿಗಂತ ಆಗಿರಲಿ, ಏನೇ ಆದರೂ ಪರಮಾತ್ಮನಲ್ಲಿ ಭಕ್ತಿಯದು ಅಭಿವೃದ್ಧಿಯಾಗಲಿ ಅಂತ ಕೇಳಿದ್ರೆ ನಮಗೆಲ್ಲವೂ ಸಿಗತ್ತೆ. ಎಲ್ಲವೂ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ಕೇಳುವಂಥವ್ರು ನಾವು. ಏನೂ ಬೇಡ, ಪರಮಾತ್ಮ ಸಿಗ್ತಾನೆ ಅಂತ ಅನ್ನೋ ಕಾರಣಕ್ಕಾಗಿ ಕೇಳೋರು ಪ್ರಹ್ಲಾದರಾಜರಂಥ ಭಾಗವತೋತ್ತಮರು. ನಾವು ಆ ಎತ್ತರದಲ್ಲಿಲ್ಲ, ಭಾಗವತರೂ ಅಲ್ಲ, ನಾವು ಭಕ್ತರು ಅಂತ ಹೇಳ್ಕೊಳ್ತಿದ್ದೀವಿ ಅಷ್ಟೇ. ಆದರೆ ಯಾವುದಕ್ಕಾಗಿ ಭಕ್ತಿ ಮಾಡ್ತಾ ಇರೋದು, ನಮಗೇನೋ ದೇವರಿಂದ ಲಾಭ ಇದೆ ಅನ್ನೋ ಕಾರಣಕ್ಕಾಗಿ. ಅದನ್ನಾದರೂ ಸರಿಯಾಗಿ ಮಾಡಬೇಕು. ಹಾಗಾದರೆ ಆ ಲಾಭ ಎಂಥದ್ದಾಗಬೇಕು, ಪರಮಾತ್ಮ ಇನ್ನೂ ಪ್ರೀತಿ ನಮ್ಮ ಮೇಲೆ ಮಾಡಬೇಕು, ಅಂಥದ್ದಾದರೂ ನಾವು ಕೇಳಬೇಕು. ಹಾಗಾಗಿ ಪ್ರಹ್ಲಾದರಾಜರು ಕೇಳಿದ್ರು, ನನಗೆ ನನ್ನ ಮನಸ್ಸಲ್ಲಿ ಇನ್ನೊಮ್ಮೆ ಯಾರಲ್ಲೂ ವರ ಕೇಳಬೇಕು ಅನ್ನೋ ಭಾವನೆ ಬರಬಾರ್ದು, ಇದೇ ನನಗೆ ವರವನ್ನಾಗಿ ಕೊಡು ಅಂಥೇಳಿ ಕೇಳಿ ತಮ್ಮ ಭಾಗವತ ಧರ್ಮವನ್ನು ಎತ್ತಿ ಹಿಡಿದಿದ್ದಾರೆ. ಪರಮಾತ್ಮ ಅತ್ಯಂತ ಪ್ರೀತನಾಗಿ ಅವರಿಗೆ ಸಾವಿರಾರು ವರ್ಷಗಳ ಕಾಲ ಈ ರಾಜ್ಯಭಾರವನ್ನು ಮಾಡಿಕೊಂಡು ಆಮೇಲೆ ನೀನು ನನ್ನ ಸ್ಥಾನವನ್ನು ಪಡೀತಿ ಅಂತ ಹೇಳಿದ್ದಾರೆ. ನಾನು ಬರಬೇಕಾದ್ರೆ ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ರಹ್ಲಾದರಾಜರು ಕೇಳಿದ್ದಾರೆ. ಅದಕ್ಕೆಲ್ಲ ಆಯಿತು ಅಂತ ಹೇಳಿ ಪ್ರಹ್ಲಾದರಾಜರನ್ನು ಹೇಳಿ ಬ್ರಹ್ಮದೇವರಿಗೆ ಒಂದು ಮಾತು ಹೇಳ್ತಾರೆ, ಇಂಥ ವರಗಳನ್ನು ಇನ್ನು ಮೇಲೆ ಕೊಡಲಿಕ್ಕೆ ಹೋಗಬೇಡ್ರಿ. ಬ್ರಹ್ಮದೇವರಿಗೆ ಹೇಳಿಬಿಟ್ಟು ನನ್ನ ತಂದೆಯನ್ನು ಉದ್ಧಾರ ಮಾಡು ಅಂತ ಕೇಳಿ ಪ್ರಹ್ಲಾದರಾಜರು ಕೇಳಿದಾಗ ಅವನು ನನ್ನ ಭಕ್ತ ಉದ್ಧಾರ ಮಾಡಿದ್ದೀನಿ ಅಂತ ಹೇಳಿ ಅಲ್ಲಿರತಕ್ಕಂಥ ಜಯ ವಿಜಯರನ್ನು ಅನುಗ್ರಹವನ್ನು ಪರಮಾತ್ಮ ತಾನು ಮಾಡಿದ್ದಾನೆ. ಬ್ರಹ್ಮದೇವರಿಗೂ ಹೇಳಿ ಇಂಥ ವರಗಳನ್ನು ಇನ್ಮೇಲೆ ಕೊಡಬೇಡ್ರಿ ಅಂತ ಹೇಳಿ ಪರಮಾತ್ಮ ಅಲ್ಲಿ ಅಂತರ್ಧಾನನಾಗಿದ್ದಾನೆ. ಬ್ರಹ್ಮದೇವರು ಪ್ರಹ್ಲಾದರಾಜರನ್ನು ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ ಎನ್ನುವ ವಿಚಾರ ಸಪ್ತಮ ಸ್ಕಂದದಲ್ಲಿ ಬರ್ತಾ ಇದೆ. ಇನ್ನು ನಾರದರ ಸಂವಾದ, ಯುಧಿಷ್ಠಿರ ಸಂವಾದ ಅದೆಲ್ಲ ಬರ್ತಾ, ನಾರದರ ಜನ್ಮವೃತ್ತಾಂತವು ಕೂಡ ಈ ಅಷ್ಟಮ ಸ್ಕಂದದಲ್ಲಿ ಬರ್ತಾ ಇದೆ. ಸಪ್ತಮ ಸ್ಕಂದದಲ್ಲಿ. ಅಷ್ಟಮ ಸ್ಕಂದದಲ್ಲಿ ಸಮುದ್ರ ಮಥನ ಕಥೆ, ಆಮೇಲೆ ಗಜೇಂದ್ರನ ಕಥೆ, ಇದೆಲ್ಲವೂ ಭಾಗವತದಲ್ಲಿ ಬರ್ತಾ ಇದೆ. ಆ ವಿಚಾರಗಳನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು.